ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ನೀವು ನಮ್ಮ ಈ ಚಾನಲಲ್ಲಿ ತುಂಬ ಮನೆಗಳನ್ನ ನೋಡ್ತಾ ಬಂದ್ರಿ, ತುಂಬ ಒಳ್ಳೆ ಕಮೆಂಟ್ಸ್ಗಳನ್ನು ಕೊಟ್ಟಿದ್ದೀರಿ, ಪ್ರೋತ್ಸಾಹನೂ ಕೊಡ್ತಾ ಬರ್ತಿದ್ದೀರಿ. ನೀವು ಇವಾಗ ಏನಂತಂದರೆ ಕಮೆಂಟ್ಸಲ್ಲಿ ಕೇಳಿರೋದು ಸರ್ 100% ವಾಸ್ತು ಮತ್ತು ಈಸ್ಟ್ ಫೇಸಿಂಗ್ ಮನೆಗಳನ್ನು ನೀವು ಒಂಚೂರು ವೀಡಿಯೋಸ್ಗಳು ಮಾಡಿ ಸರ್, ನಮಗೆ ಅಂಥದ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಈಗ ಈ ಬಿಲ್ಡಿಂಗ್ ನಿಮಗೆ ಈಸ್ಟ್ ಫೇಸಿಂಗ್ ರೋಡ್ ಬರುತ್ತೆ, ಅಂದರೆ ಈಸ್ಟ್ ಫೇಸಿಂಗು ಸೈಟ್ ಇದೆ ಮತ್ತು ಮೇನ್ ಡೋರು ಕೂಡ ಈಸ್ಟ್ ಫೇಸಿಂಗ್ ಇದೆ. ನಾನು ನಿಮಗೆ ಈ ಮನೆನ 100% ವಾಸ್ತು ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಒಳಗಡೆ 100% ವಾಸ್ತುವಾಗಿ ಕಟ್ಟಿದ್ದಾರೆ. ಸುಳ್ಳು ಅಂತ ನೀವು ಕಮೆಂಟ್ಸ್ ಮಾಡ್ಬೋದು. ಏನಾದರೂ ವಾಸ್ತು ಅಲ್ಲಿ ದೋಷ ಇದ್ದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮರಿಯಪ್ಪ ಅಂತ ಸರ್. ಮರಿಯಪ್ಪ ಅಂತ ಸರ್. ಇದು ಇನ್ನೂ ಎಷ್ಟು ದಿವಸ ಇದೆ ಸರ್? ಇದು ಇನ್ನೂ ಒಂದು 10 days ವರ್ಕ್ ಇದೆ ಸರ್. 10 ಡೇಸಲ್ಲಿ ವರ್ಕ್ ಮುಗಿಯುತ್ತೆ. ಆಲ್ಮೋಸ್ಟ್ ಮುಗ್ದೋಗಿದೆ. ಏನಂದರೆ ಸಣ್ಣ ಪುಟ್ಟ ಒಂದಷ್ಟು ಫಿಟ್ಟಿಂಗ್ಸು ಅವು ಹಾಕೋದಷ್ಟೇ ಇದೆ. ನೀವು ನನ್ನ ಜೊತೆ ಈ ಮನೆನ ಹೋಮ್ ಟೂರಾಗಿ ನೋಡ್ತಾ ಹೋಗಿ. ಅವ್ರು ಫುಲ್ಲು ವಿವರಣೆ ಕೊಡ್ತಾರೆ. ನಾನು ಕ್ಯಾಮ್ರಾ ಹಿಂದೆ ಬರ್ತೀನಿ, ನಿಮಗೆ ಇಂಚಿಂಚು ಮಾಹಿತಿಗಳನ್ನ ಕೊಡ್ತೀನಿ. ಕೊಡೋಣ ಸರ್? ಕೊಡೋಣ ಸರ್. ನಡೀರಿ, ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು ಸರ್. ಇದು ಸೈಟ್ ಡೈಮೆನ್ಷನ್ ಎಷ್ಟು ಬರುತ್ತೆ ಸರ್? 20-30 ಬರುತ್ತೆ. ಪ್ರಾಪರ್ಟಿ ಯಾವುದು ಸರ್ ಇದು? ಬಿಡಿಯಾ ಸರ್. ಬಿಡಿಯಾ ಪ್ರಾಪರ್ಟಿ. ಬನಶಂಕರಿ 6 stage 4th ಬ್ಲಾಕ್. ಬಿಡಿಯಾ. ಇವಾಗ ಈ ರೋಡ್ ಅಂದ್ರೆ ಸೈಟ್ ಗೆ ಎದುರುಗಡೆ ಇರೋ ರೋಡ್ ಎಷ್ಟು ಫೀಟ್ ಇದೆ? 40 feet ರೋಡ್ ಇದೆ ಸರ್. ಯಾವ್ದು? 40 ಫೀಟ್. ಇದು ಸರ್ 30 feet ರೋಡ್ ಸರ್. 30 ಫೀಟ್ ರೋಡ್. ಅಂದ್ರೆ ಒಂದ್ 2 ಕಾರ್ ನಿಲ್ಸಿದ್ರು ಆರಾಮಾಗಿ ಪಾಸ್ ಆಗುತ್ತೆ. ನಡೀರಿ ಸರ್. ಓಕೆ ಸರ್, ಬನ್ನಿ ಸರ್ ನಮ್ಮ ಬಿಲ್ಡಿಂಗ್ ನೋಡೋಣ. ಸರ್ MS ಗೇಟ್. ಹೌದು, ಅದ್ಭುತವಾಗಿದೆ ಸರ್. ಗೇಟ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಿರಿ. ಇದು ಯಾವ್ದು ಸರ್? ಇದು ನನ್ಗನ್ಸುತ್ತೆ ಡಿಕೋ ಪೇಂಟ್ ಅನ್ಸುತ್ತೆ. ಡಿಕೋ ಪೇಂಟ್ ಸರ್. ಅಪೋಲೋ MS. ಸೂಪರ್ ಸರ್, ಸೂಪರ್. ಬನ್ನಿ ಸರ್ ಒಳಗಡೆ. ನಡೀರಿ ಸರ್. ವಾವ್, ತುಂಬಾ ಚೆನ್ನಾಗಿದೆ ಸರ್. ಕಾರ್ ಪಾರ್ಕಿಂಗು ಸ್ಪೇಸಿಯಸ್ ಆಗಿದೆ. ಹೌದು ಸರ್, ನೋಡಿ ಸರ್. ಓಕೆ, 2 ಕಾರ್ ನಿಲ್ಸ್ಕೋಬಹುದು, 2 wheeler ನಿಲ್ಸ್ಕೋಬಹುದು. 2 ಕಾರ್ ನಿಲ್ಸ್ಬೋದು ಸರ್, ಆರಾಮಾಗಿ ನಿಲ್ಸ್ಬೋದು. ನೋಡಿ, ನೀವು ಆಡಿಯನ್ಸ್ ನೋಡ್ಕೊಳ್ಳಿ, 2 ಕಾರ್ ಆರಾಮಾಗಿ ನಿಲ್ಸ್ಬೋದು. ಎಷ್ಟು ಸ್ಪೇಸ್ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ, ಅಲ್ವಾ? ಈ ಕಡೆ ಬಂದು ತೋರಿಸ್ತೀನಿ ನೋಡಿ. ತುಂಬ ಸ್ಪೇಸಿಯಸ್ ಆಗಿದೆ. 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು, 2 wheeler ನಿಲ್ಸ್ಕೋಬೋದು. ಇದೆಲ್ಲ ಯಾವುದು ಸರ್ ಟೈಲ್ಸ್? ಇದು ಸರ್. ಹೌದು ಸರ್, ಸ್ಕಿಡ್ ಆಗಲ್ಲ. ಓಕೆ, ಸೂಪರ್. ಈ ಕಡೆ ತೋರಿಸ್ತೀನಿ ನೋಡಿ. ವಾವ್, ಹೌದು ಸರ್, ತುಂಬ ಸ್ಪೇಸಿಯಸ್ ಆಗಿ ಮಾಡಿದಿರಿ. ಹೌದು ಸರ್, ಆರಾಮಾಗಿ 2 ಹ್ಯಾಚ್ ಪ್ಯಾಕ್ಸ್ ಅಂದ್ರೆ ಶಿಫ್ಟು, ಆಲ್ಟೋ, ಇನೋವಾ ಚಿಕ್ಕ ಗಾಡಿ ನಿಲ್ಸ್ಕೋಬಹುದು. ಮೀಟರ್ ಪ್ರಾವಿಷನ್ ಮಾಡಿದಿರಿ. ಹೌದು ಸರ್, 3 ಪ್ರಾವಿಷನ್ ಇದೆ. 3 ಮೀಟರ್. ಒಂದು ಬೋರ್ವೆಲ್ಗೆ, ಒಂದು ಕೆಳಗಡೆ ರೂಮ್ಗೆ, ಮತ್ತೆ ಡೂಪ್ಲೆಕ್ಸ್ಗೆ. ಹೌದು ಸರ್, ಸೂಪರ್ ಸರ್, ಸೂಪರ್ ಸರ್. ಈಗ ಇಲ್ಲಿ ವಾಟ್ರಿಗೆ ಏನು ಸರ್ ಇದೆ? ಸರ್ ಇದು ಬೋರ್ವೆಲ್ ಇದೆ. ಬೋರ್ವೆಲ್ಲು? ಹೌದು ಸರ್. ಬೋರ್ವೆಲ್ಲು ಎಷ್ಟು? 790 ಅಡಿ ಇದೆ ಸರ್. 790 ಅಡಿ. ಹೌದು ಸರ್. ಓಕೆ, ನೀರು ಎಷ್ಟರಲ್ಲಿ ಸಿಕ್ತು? 340 ಸರ್. 340 ಸಿಕ್ತಾ? ಹೌದು ಸರ್. ಓಕೆ. ಸಂಪು ಏನು ಸರ್ ಇದು? 12,000 ಲೀಟರ್ ಬರುತ್ತೆ ಸರ್. 12,000 ಲೀಟರ್ ಬರುತ್ತಾ? ಓಕೆ ಸರ್. ಇವಾಗ ಕಾವೇರಿ ವಾಟರ್ ಅಂತ ಹೇಳ್ತಾರೆ, ಅದೇನು ಸರ್ ಅದು? ಸರ್ ಇದು ಕಾವೇರಿ ವಾಟರ್ ಪ್ರಾಜನ್ ಮಾಡಿದಿರಿ. ಅಲ್ಲಿ ರೋಡ್ ತನಕ ಕಲೆಕ್ಷನ್ ಹಾಕಿದೆ. ಬರೀ ಮೀಟರ್ ಪರ್ಚೇಸ್ ಮಾಡ್ಕೋಬೇಕು ಅಷ್ಟೇ. ಅಂದ್ರೆ ಎಲ್ಲ ಪಕ್ಕ ಎಲ್ಲ ಕನೆಕ್ಷನ್ ಆಗಿದೆ. ಅದೇನು ಸರ್ ಅದು? ಇದು ಸ್ಯಾನಿಟರಿ ಸರ್. ಸ್ಯಾನಿಟರಿಗೆ? ಹೌದು ಸರ್. ಓಕೆ. ಇದು ವಾಸ್ತಿಗೆ ದೇವ್ರ ಮೇಲೆ ಹೋಗ್ಬೇಡ್ದು ಅಂದ್ಬಿಟ್ಟು ಹಿಂಗ್ ಕೊಟ್ಟಿದ್ದೀವಿ ಸರ್. ಹಿಂಗ್ ತಗೊಂಡು ಹಿಂಗ್ ಹೋಗುತ್ತೆ. ಹೌದು ಸರ್. ಸೂಪರ್ ಸರ್, ಕರೆಕ್ಟಾಗಿ ಮಾಡಿದಿರಿ. ಇದು ಗ್ಯಾಸ್ ಕನೆಕ್ಷನ್ ಏನಾರು ಮಾಡಿದ್ದೀರಾ? ಇಲ್ಲಿ ಬರುತ್ತೆ ಸರ್. ಗ್ಯಾಸ್ ಕನೆಕ್ಷನ್ ಮೆಟ್ಲು ಕೆಳಗಡೆ ಬರುತ್ತೆ. ಮೆಟ್ಲು ಕೆಳಗಡೆ? ಹೌದು ಸರ್. ಓಕೆ, ಅಂದ್ರೆ ಮೇಲ್ಗಡೆ ತನಕ ತಗೊಂಡೋಗೋದು. ಇದಕ್ಕೆ ನೀವೇನು ಗ್ರಿಲ್ ಹಾಕ್ಸ್ಕೊಡ್ತೀರಾ? ಹೌದು ಸರ್, ಬರುತ್ತೆ. ಗ್ರಿಲ್ ಡೋರ್ ಹಾಕ್ಸ್ಕೊಡ್ತೀರಿ? ಬರುತ್ತೆ. ಸೂಪರ್ ಸರ್, ಸೂಪರ್. ಬನ್ನಿ ಸರ್. ವಾವ್, ನೈಸ್, ಸೂಪರ್ ಸರ್. ಆರಾಮಾಗಿ ಬ್ಯಾಚುಲರ್ಸ್ ಕೊಡ್ಬೋದು ಸರ್. ಆಫೀಸು. ಹೌದು ಸರ್. ಇಲ್ಲ ಫ್ಯಾಮಿಲಿ ಯಾರು ಇರ್ಬೋದು. ಹೌದು, ವಯಸ್ಸಾಗಿರೋರು, ಯಾರು ಏಜ್ ಆಗಿರೋರು ಅಂತವ್ರಿಗೆ ಇಲ್ಲಿ ಕೆಳಗಡೆಗೆ ಇದು ಮಾಡ್ಕೋಬಹುದು. ಸರ್ವೆಂಟ್ ಕೂಡ ಕೊಡ್ಬೋದು ಸರ್. ವಾರ್ಡ್ರೋಬ್ ಆಗಿದೆ. ಹೌದು ಸರ್. ಲ್ಯಾಫ್ಟ್ ಎಲ್ಲ ಮಾಡಿದಿರಿ? ಲ್ಯಾಫ್ಟ್ ಮಾಡಿದೀವಿ, ಪ್ರೊಫೈಲ್ ಲೈಟ್ ಮಾಡಿದೀವಿ, ಸ್ಟಡಿ ಟೇಬಲ್ ಮಾಡಿದೀವಿ. ಸ್ಟಡಿ ಟೇಬಲ್? ಹೌದು ಸರ್. ಸೂಪರ್. ಅಂದ್ರೆ ಯಾರು ಒಬ್ರು
ಸಿಂಗಲ್ ಬ್ಯಾಚುಲರ್ ಇರ್ತಾರೆ, ಡಬಲ್ ಬ್ಯಾಚುಲರ್ ಇರ್ತಾರೆ, ಅವ್ರಿಗೆ ಯೂಸ್ ಆಗುತ್ತೆ. ಖಂಡಿತ ಕೊಡ್ಬೋದು ಸರ್. ನೋಡಿ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಗೋ ಬಾಡಿಗೆ ಕೊಡ್ತಾರೆ, ಸುಮ್ಮನೆ ನಾರ್ಮಲಾಗಿ ಮಾಡಿಸಿಲ್ಲ, ಅದು ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ನೋಡಿ ಸರ್, ಪ್ರೊಫೈಲ್ ಎಲ್ಲ ಹಾಕಿದ್ದೀವಿ. ಪ್ರೊಫೈಲ್ ಎಲ್ಲ ಹಾಕಿದ್ದೀವಿ, ಲೈಟ್ಸು. ಸರ್ ಇದು ಗ್ರೈನಿಟು ಹಾಕ್ಸಿದ್ದೀರಿ ಇಲ್ಲಿ? ಹೌದು ಸರ್, ಇಂಪೋರ್ಟೆಡ್. ಹೌದು, ಸೂಪರ್. ಇದು ವಿಂಡೋಸ್ ಎಲ್ಲ ಬರ್ಮಾ ಬಾರ್ಡರ್ ಸರ್, ಬರ್ಮಾ ಟೀಕ್ವುಡ್. ಹೌದು ಸರ್. ಓ ಸೂಪರ್. ಅದು ಡೋರ್ಸ್ ಎಲ್ಲ ನಿಕ್ಕಿ ಡೋರು. ನಿಕ್ಕಿ ಡೋರು ಕಂಪ್ನಿದು? ನಿಕ್ಕಿದು ಕಂಪ್ನಿದು. ಹಾಂ ನೋಡಿ ಸರ್, ಇದನ್ನು ಬಾತ್ರೂಮ್ ಡೋರು ಸಾಲಿಡು, WPVC ನಿಕ್ಕಿ ಡೋರು. ನಿಕ್ಕಿ ಡೋರು. ಹೌದು ಸರ್. ಅಟ್ಯಾಚ್ಡ್ ಮಾಡಿಕೊಟ್ಟಿದ್ದೀವಿ. ಹೌದು ಸರ್. ಓಕೆ. ಇಲ್ಲೆಲ್ಲ ಸ್ವಲ್ಪ ಸಾಮಾನುಗಳು ಇದೆ. ವರ್ಕ್ ನಡೀತಿದೆ ಅಲ್ಲ ಸರ್? ಹೌದು ಸರ್. ಓಕೆ. ಇದು ವೆಟ್ರಿಫೈಡ್ ಹಾಕ್ಸಿದ್ದೀರಿ? ಹೌದು ಸರ್, ಫುಲ್ಲು ವೆಟ್ರಿಫೈಡ್. ಅಂದರೆ ಫುಲ್ ಸೀಲಿಂಗ್ ತನಕ ಹಾಕ್ಸಿದ್ದೀರಿ? 10 ಫೀಟ್ ಸರ್. 10 ಫೀಟ್. ಹೌದು. ಓಕೆ. ಇಲ್ಲಿ ಫಿಟ್ಟಿಂಗ್ಸ್ಗಳೆಲ್ಲ ಯಾವ್ದು ಬರುತ್ತೆ ಸರ್? ಜಾಗ್ವಾರು. ಹೌದು ಸರ್. ಆಂಟಿ ಸ್ಕಿಡ್ ಫ್ಲೋರಿಂಗ್. ಹೌದು ಸರ್. ಓಕೆ. ಇಲ್ಲಿ ಐಟಮ್ಸ್ಗಳಿದ್ದಾವೆ ನಿಮಗೆ. ಫಸ್ಟ್ ಫ್ಲೋರ್ಸಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನಿಕ್ಕಿ ಡೋರ್ಸು PVC ಫ್ಲೆಶ್ ಡೋರ್ ಹಾಕಿದ್ದಾರೆ. ಇದಕ್ಕೆ ಮೇಯ್ನ್ ಡೋರ್ಗೆ ನಿಮಗೆ ನಿಕ್ಕಿ ಡೋರ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಲೇಬಲ್ ಇದೆ, ತೋರಿಸ್ತೀನಿ ನೋಡಿ. ನಿಕ್ಕಿ ಕಾಣಿಸ್ತಾ ಇದೆಯಾ? ಓಕೆ ಸರ್. ಇಲ್ಲೇನೋ ಯುಟಿಲಿಟಿ ಮಾಡಿದ್ದೀರಿ ಸರ್? ಇಲ್ಲಿ ಪ್ಯಾಸೇಜ್ ಥರ ಇದೆ ಸರ್, ಬನ್ನಿ ಸರ್. ಓಕೆ. ಸೇಫ್ಟಿ ಗ್ರಿಲ್ ಎಲ್ಲ ಹಾಕ್ಸಿದ್ದೀವಿ. ಸೇಫ್ಟಿ ಗ್ರಿಲ್ ಎಲ್ಲ ಹಾಕ್ಸಿದ್ದೀರಿ. ಬೇಕಾದ್ರೆ ಬಟ್ಟೆ ಗಿಟ್ಟೆ ಕೂಡ ಒಣಗಾಕೋಬೋದು. ಸರ್, ಹಾಕೋಬೋದು. ಓಕೆ. ತುಂಬ ಜನ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಏನಾಗುತ್ತೆ, ಪಾರ್ಕಿಂಗಲ್ಲಿ ಬಟ್ಟೆ ಒಣಗಾಕ್ತಾರೆ, ಚೆನ್ನಾಗಿ ಕಾಣಿಸಲ್ಲ. ಆ ಬಟ್ಟೆನೂ ಒಣಗಾಕೋಬೋದು ಗಾಳಿ ಬೆಳಕಿಗೆ. ಗಾಳಿಗೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಇವಾಗ ಸಪೋಸ್ ಫ್ಯಾಮಿಲಿ ಬರ್ತಾರೆ ಅಂತ ಇಟ್ಕೊಳ್ಳಿ, ಬ್ಯಾಚುಲರ್ ಬಿಡಿ, ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಮಾಡ್ಕೊಂಡು ತಿಂತಾರೆ. ಬ್ಯಾಚುಲರ್ಸ್ ಬಂದ್ರೆ ಆಗತ್ತೆ. ಫ್ಯಾಮಿಲಿ ಬಂದ್ರೆ ಅವ್ರಿಗೆ ಏನಾದ್ರು ಪ್ರಾವಿಷನ್ ಮಾಡ್ಕೊಡ್ತೀರಾ ಅಡುಗೆ ಮಾಡಕ್ಕೆ? ಇಲ್ಲಿ ಸೆಲ್ಫ್ ಹಾಕೊಡ್ತೀವಿ ಸರ್. ಹಾಕೊಡ್ತೀರಿ ಬೇಕಂದ್ರೆ. ಇಲ್ಲಾರೆ ಆಫೀಸ್ಗಂತ ಪ್ರಾಜೆಕ್ಟ್ ಮಾಡಿದೀವಿ, ಬಟ್ ಫ್ಯಾಮಿಲಿ ಏನಾದ್ರು ಬರಂಗಿದ್ರೆ ಇದಕ್ಕೂ ಮಾಡ್ಕೊಡ್ತೀರಿ. ನಡ್ರಿ ಸರ್, ಮೇಲಕ್ಕೆ ಹೋಗೋಣ ಸರ್, ಬನ್ನಿ. ಕಾಯ್ತಾ ಇದ್ದಾರೆ ನಮ್ಮ ಆಡಿಯನ್ಸ್. ಅವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ ಲಿವಿಂಗ್ ರೂಮು, ಆಮೇಲೆ ಸರ್ ಇದೆಲ್ಲ ಯಾವ್ದು ಸರ್? ರೈಲಿಂಗ್ಸು ಸರ್ ಜಿಂದಾಲು 304. 304. ಹೌದು ಸರ್. ಪಕ್ಕ ಅಲ್ವಾ? ಪಕ್ಕ ಸರ್, 100%. ಓಕೆ. ಯಾಕಂದ್ರೆ ಅದ್ರಲ್ಲಿ ಸೀಲ್ ಇರುತ್ತೆ. ಹೌದು ಸರ್, ಖಂಡಿತ. ಎಲ್ಲ ಪೈಪಲ್ಲಿ ಸೀಲ್ ಇದೆ. ಹೌದು ಸರ್. ಸರ್ ಇದು ಲಪೋತ್ರ ಸರ್. ಲಪೋತ್ರ. ಹೌದು ಸರ್. ಲಪೋತ್ರದಲ್ಲಿ ಆಂಟಿ ಸ್ಕಿಡ್ ಸ್ಕಿಡ್. ಓಕೆ. ಸ್ಕಿಡ್ ಆಗ್ಬಾರ್ದು ಸರ್ ಯಾವಾಗಲೂ? ಹೌದು ಸರ್. ಓಕೆ. ಮತ್ತೆ 3.5 ಅಡಿ ಅಗಲ ಇದೆ ಸರ್. 3.5 ಅಡಿ ಅಗಲ. ಹೌದು. ಇದು ಫ್ಲೋರಿಂಗ್, ಇದು ವಾಲ್ಗೆ ಯಾವ್ದು ಹಾಕ್ಸಿದ್ದೀರಿ? ಇದು ವರ್ಮಡ ವಾಲ್ ಟೈಲ್ ಸರ್, 2x4. 2x4. ಹೌದು ಸರ್. ವೆಟ್ರಿಫೈಡ್. ಸೂಪರ್ ಸರ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ. ಚೆನ್ನಾಗಿ ಮಾಡಿದ್ದೀರಿ ಸರ್. ಸರ್ ಇದು SS ರೈಲಿಂಗ್ಸು. ಟಫನ್ ಗ್ಲಾಸು 12 mm. ಹೌದು ಸರ್. ಶೈನ್ ಗೋಬಿ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ನೋಡಿ. 12 mm ನಿಮ್ಗೆ ಅಷ್ಟು ಸುಲಭವಾಗಿ ಎಲ್ಲದೆಲ್ಲ ಹೊಡೆದೋಗಲ್ಲ. ನಾವು ತುಂಬ ವಿಡಿಯೋದಲ್ಲಿ ಹೇಳಿರ್ತೀವಿ ಸರ್. ಮೇನ್ ಡೋರ್ ತೋರ್ಸೋಕೆ ಮುಂಚೆ ಈ ಸೀಲಿಂಗ್ ಏನು ಸರ್? ಇದು PVC ಸರ್. PVC. ಹೌದು ಸರ್. ಓಕೆ. ಎಷ್ಟು ಮಳೆ ಗಿಲೆ ರೆಸ್ಟು ಯಾವುದಕ್ಕೂ ಏನಾಗಲ್ಲ. ಹೌದು ಸರ್. ನೋಡಿ ಮೇನ್ ಡೋರ್ ನೋಡಿ ಎಷ್ಟು ಅದ್ಭುತವಾಗಿದೆ. ಟಫನ್ ಗ್ಲಾಸ್ ಸರ್ ಇದೆಲ್ಲ. ಯಾವುದು? ಇದೆಲ್ಲ ಆ ಕಡೆ ಎಲ್ಲ ಕಡೆನೂ ಟಫನ್ ಗ್ಲಾಸ್. ಹೌದು ಸರ್. ವಾವ್, ಚೆನ್ನಾಗಿ ಮಾಡಿದ್ದೀರಿ. ಇದು ಸಾಲಿಡು. ಓಕೆ. ಹ್ಯಾಂಡಲ್. ಬನ್ನಿ ಸರ್ ಒಳಗಡೆ. ಬರಕ್ಕೆ ಮುಂಚೆ ಸರ್, ಇದು ಎಷ್ಟು ಫೀಟ್ ಇದೆ ಸರ್? ಇದು 8 ಫೀಟ್ ಇದೆ ಸರ್ ಹೈಟು. 7 ಫೀಟ್ ಅಗಲ ಇದೆ. 8 ಫೀಟು 7 ಫೀಟ್ ಅಗಲ ಇದೆ. ಹೌದು ಸರ್. ನೋಡಿ ನಿಮಗೆ ನಾನು ಹಾಲ್ ತೋರಿಸ್ತೀನಿ, ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ? ಎಷ್ಟು ಬಿಗ್ ಆಗಿದೆ. ಎದುರುಗಡೆ TV ಕ್ಯಾಬಿನೆಟ್ ರೆಡಿಯಾಗಿದೆ ಅಲ್ವಾ? ಇರಿ ಇನ್ನೊಂದು ಸರಿ ಮತ್ತೆ ಬಂದು ತೋರಿಸ್ತೀನಿ. ನೋಡಿ ಏನು ಸಕ್ಕತ್ತಾಗಿದೆ ನೋಡಿ. ಆಲ್ರೆಡಿ ಲೈಟ್ ಮಾಡಿದ್ದಾರೆ ನೋಡಿ. TV ಕ್ಯಾಬಿನೆಟ್ ಆಗಿದೆ. ಹಾಗೆ ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ಗೆ, ಆಮೇಲೆ ಮೇಲ್ಗಡೆ ಹೋಗೋದಕ್ಕೆಲ್ಲ ಚೆನ್ನಾಗಿದೆ. ನಾನು ನಿಮಗೆ ವಾಸ್ತು ಅಂತ ಹೇಳಿದ್ನಲ್ಲ 100%. ನೋಡಿ ಅಗ್ನಿ ಮೂಲೆಯಲ್ಲೇ ಕಿಚನ್ ಮಾಡಿದ್ದಾರೆ. ಈ ಹಾಲ್ದು ತೋರಿಸ್ಬಿಟ್ಟು ಕಿಚನ್ಗೆ ಹೋಗೋಣ ಸರ್. ಓಕೆ ತೋರಿಸಿ ಬನ್ನಿ. TV ಕ್ಯಾಬಿನೆಟ್ ಎಲ್ಲ ಯಾವ ಥರ ಮಾಡಿಸಿದ್ದೀರಿ ಸರ್?
ಅಂದರೆ ಮೆಟೀರಿಯಲ್ ಏನು ಅಂತ. ಇದು ಫುಲ್ ಯಾವ್ದು ಇದು ವಿನಿಯರ್ ಶೀಟ್ ಅದು? ಇಲ್ಲ ಸರ್, ವಿನಿಯರ್ ಅಲ್ಲ, ಡೆಕೋಲಮ್ ಮನೆ. ಬಟ್ 0.8 ಅಲ್ಲ, 1 mm. 1 mm. ಹೌದು ಸರ್. ಸ್ವಲ್ಪ ದಪ್ಪದ ಥಿಕ್ನೆಸ್ ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ, ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಪ್ರೊಫೈಲ್ ಲೈಟ್ಸ್, ಬ್ಯಾಕ್ ಸೈಡು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ಸ್ಟ್ರಿಪ್ ಲೈಟ್ಸ್ ಜಿ ಪ್ರೊಫೈಲ್ ಮಾಡಿದ್ದೀವಿ. ಇದ್ರ ಕೆಳಗಡೆ ಇದು ಇಟ್ಕೊಳ್ಳೋಕ್ಕೆ. ಓಕೆ 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 ಓಕೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ವಾವ್. ಸಾಫ್ಟ್ ಕ್ಲೋಸ್ ಎಲ್ಲ ಸಾಫ್ಟ್ ಕ್ಲೋಸ್, ಎಲ್ಲ ಸಾಫ್ಟ್ ಕ್ಲೋಸ್. 2 ಕಡೆ ಡ್ರೈಯರ್ ಕೊಟ್ಟಿದ್ದೀವಿ. 2 ಕಡೆ ಡೋರ್ಸು. ಓಕೆ. ನೈಸ್ ಸರ್. ಇದು ಫ್ಲೋರಿಂಗು ಇಂಪಾರ್ಟೆಂಟ್ ಸರ್, ಎಲ್ಲ ಅದೇ. ಹೌದು, ಇಂಪಾರ್ಟೆಂಟ್ ಗ್ರೈನೇಟು ನೋಡ್ಕೊಳ್ಳಿ, ಫ್ಲೋರಿಂಗ್ ಗ್ರೈನೇಟ್ ನೋಡ್ಕೊಳ್ಳಿ. ಏನು ಸರ್ ಇದು ಬ್ಲ್ಯಾಕ್? ಇದು ಗ್ರೇ ಸರ್, ಗ್ರೇ ಕಲರ್ ಸರ್. ಗ್ರೇ ಕಲರ್. ಹೌದು ಸರ್. ಅಂದರೆ ಲೈಟಾಗಿ ಎಲಿಫೆಂಟ್ ಕಲರ್ ಬರುತ್ತೆ, ಬಟ್ ಗ್ರೇ ಸರ್. ಓಕೆ. ಲೈಟ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಾ? ಇರಿ ನಿಮ್ಗೊಂದು ಚೂರು ಕಾಣಿಸ್ತಾ ಲೈಟು? ಓಕೆ. ಆಮೇಲೆ ಹಾಗೆ ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ, ಅದರಲ್ಲಿ ಲೈಟ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಪ್ರೊಫೈಲ್ ಹಾಕಿರೋ ಸರ್. ಪ್ರೊಫೈಲ್. ಹೌದು. ಸೂಪರ್ ಸರ್, ಸೂಪರ್, ಚೆನ್ನಾಗಿ ಹಾಕಿದ್ದಾರೆ. ವಿಂಡೋಸ್ ಎಲ್ಲ ಟೀ ಕುಡ್ಡೇನು ಸರ್? ಹೌದು ಸರ್, ಎಲ್ಲ ಪಕ್ಕ ಎಲ್ಲಾನು ಟೀ ಗುಡ್ಡೇನೆ ಹಾಕ್ಸಿರೋದು. ಎಲ್ಲ ಟೀ ಕುಡ್ಡೆ? ಹೌದು. ಇದು ಇದು SS 304. ಓ, MS ಹಾಕ್ಸಿಲ್ಲ ನೀವು? ಇಲ್ಲ ಸರ್, ಇಲ್ಲಿದೆ. ಓಹೋ, ಸೂಪರ್ ಸೂಪರ್. ಈ ಫ್ಲೋರ್ ಫುಲ್ಲು ISI ಮಾರ್ಕ್ ಇದೆ. ಹೌದು ಸರ್, ಜಿಂದಾಲ್ ನೋಡಿ ಎಷ್ಟು ಒರಿಜಿನಲ್ ಮೆಟೀರಿಯಲ್ಸ್ಗಳನ್ನ ಬಳಸಿದ್ದಾರೆ ಇವರು. MS ಹಾಕ್ಸ್ಬೋದಿತ್ತು, SS ಹಾಕ್ಸಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಡೋರು ಸೈಜು ಥಿಕ್ನೆಸ್ ನೋಡಿ ಸರ್ ನಮ್ಮದು. ಎಷ್ಟು ಸರ್? 2 ಇಂಚಾ? ಹೌದು ಸರ್, 2 ಇಂಚು. 2 ಇಂಚು. ಯೂರೋಪಲ್ಲಿ ಹಾಕ್ಸಿದೀವಿ. ಯೂರೋಪಲ್ಲಿ ಹಾಕು. ಹೌದು. ಒಂಚೂರು ಕ್ಲೋಸ್ ಮಾಡಿ. ನಮ್ಮ ಆಡಿಯನ್ಸ್ಗೆ ಏನಂದರೆ ಡೀಟೇಲಾಗಿ ತೋರಿಸ್ಬೇಕು ಸರ್. ಓಕೆ ಓಕೆ ಸರ್. ಯಾಕಂದರೆ ಅವರು ಕೇಳೋದೇ ಅದು, ಏನು ಸುಮ್ಮನೆ ಹೋಗಿ ವಿಡಿಯೋ ಮಾಡ್ಕೊಬರಬೇಡಿ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತಾರೆ. ನೋಡಿ ಯೂರೋಪನೇ ಹಾಕಿದ್ದಾರೆ, ಅದರಲ್ಲಿ ಲಾಕ್ ಲಿವರ್ಸ್ಗಳು 6 ಲಿವರ್ಸ್ ನೋಡಿ, 6 ಲಿವರ್ಸ್ಗಳು ಹಾಕಿದ್ದಾರೆ. ನೀವು ನೋಡಿ 6 ಲಿವರ್ಸ್ ಹಾಕಿದ್ದಾರೆ. ನಾವು ಕೂಡ ಏನೋ ವಿಡಿಯೋ ಮಾಡಿಬಿಡ್ಬೇಕು, ಹಾಕಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿಲ್ಲ. ಯಾಕಂದರೆ ನಾವು ಕೂಡ ಓದುವಾಗ ಅಂದರೆ ಏನು ಡಿಗ್ರಿ ಮಾಡಿದ್ವಿ, ಮಾಸ್ಟರ್ಸ್ ಮಾಡಿದ್ವಿ, ಆ ಟೈಮಲ್ಲಿ ಒಂದು ಇಂಜಿನಿಯರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. ಆದ್ದರಿಂದ ಈ ಮೆಟೀರಿಯಲ್ಗಳ ಬಗ್ಗೆ ಸಂಪೂರ್ಣ ಗೊತ್ತು ಅಂತ ಹೇಳಲ್ಲ, ತಕ್ಕ ಮಟ್ಟಿಗೆ ಜ್ಞಾನ ಇದೆ. ಅದಕ್ಕೆ ನಿಮಗೆ ಏನಂತಂದರೆ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ಬ್ರಾಸ್ ತಾನೆ ಸರ್? ಹೌದು ಸರ್, ಖಂಡಿತ ಬ್ರಾಸ್ ಅಲ್ವಾ? ಪಕ್ಕ ಬ್ರಾಸ್ ತಾನೆ? ಪಕ್ಕ ಬ್ರಾಸ್ ಸರ್. ಪೌಡ್ರ್ ಕೋಟ್ ಅಲ್ಲ ತಾನೆ? ಇಲ್ಲ ಸರ್, 100%. ಯಾಕಂದರೆ ಕೆಲವರು ಬ್ರಾಸ್ ಅಂದ್ಬಿಟ್ಟು ಪೌಡ್ರ್ ಕೋಟ್ ಹಾಕ್ತಾರೆ. ಇಲ್ಲ, 100%. ಹೌದು, 100% ಬ್ರಾಸೇ ಇದೆ ಇದು. ನೋಡಿ ಫ್ರಂಟ್ ಹ್ಯಾಂಡಲ್ ಕೂಡ ನಿಮಗೆ ಅದು ಬ್ರಾಸೇ, ಸಾಲಿಡು. 1.5 ಅಡಿನ ಸರ್ ಅದು? ಹೌದು ಸರ್. ನೋಡಿ 1.5 ಅಡಿ ಬ್ರಾಸು. ಮೈನ್ ಡೋರ್ಗೆ ಈ ಥರ ಇರಬೇಕು, ಜಮ್ ಅಂತಿರುತ್ತೆ. ನೋಡಿ ಮೈನ್ ಡೋರ್ ನೋಡಿ ಹೆಂಗಿದೆ ನೋಡಿ, ಘನ್ ಥರ ಇದೆ. ಸೂಪರ್ ಸರ್. ಹಾಂ ಸರ್. ಈಗ ಹೆಣ್ಣು ಮಕ್ಕಳಿಗೆ ಇಷ್ಟವಾದ ಪ್ಲೇಸು, ಪ್ರಿಯವಾದ ಪ್ಲೇಸು ಯಾವುದು ಅಂತಂದರೆ ಕಿಚನ್ನು. ಹೌದು ಸರ್. ನಾನು ಇಲ್ಲೆಲ್ಲ ಇಷ್ಟವಾದ ಪ್ಲೇಸ್ ಅಂತ ಹೇಳ್ತೀನಿ, ಅವ್ರು ನನಗೆ ಹಾಕ್ಕೊಂಡು ಹೋಗಿತಾರೆ. ಸರಿ, ಬಂದು ಮಾಡಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಅಂತ. ಆದರೆ ಏನು ಮಾಡೋದು, ಕಿಚನ್ ಚೆನ್ನಾಗಿದ್ದರೆ ಅವ್ರ ಅಡುಗೆನೂ ಅದಕ್ಕಿಂತ ಅದ್ಭುತವಾಗಿರುತ್ತೆ. ಹಂಗೇನಿಲ್ಲ, ನಮ್ಮ ಕೈ ರುಚಿ ಅಂತ ಹೇಳ್ತಾರೆ, ಅರೆ ಕಿಚನ್ ಚೆನ್ನಾಗಿರಬೇಕು. ಸೂಪರ್ ಸರ್. ಬನ್ನಿ ಸರ್. ವಾವ್, ಎಲ್ಲ ಅಕ್ರೈಲಿಕ್ಕಾ ಸರ್? ಸರ್ ಇದು ಎಲ್ಲ ಅಕ್ರಾಲಿಕ್ಕು. ಹಾಂ. ಇದು ಸ್ಲ್ಯಾಬು ಇಂಪೋರ್ಟೆಡ್. ಯಾವುದು ಇದು? ಕಿಚನ್ ಸ್ಲಾಬಾ? ಹೌದು ಸರ್. ವಾವ್. ಇಲ್ಲಿ ಟಬ್ಬು, ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಅಂತ ಬಿಟ್ಟಿದ್ದೀವಿ. ಅಕ್ವಾಗಾರ್ಡ್ ಪಾಯಿಂಟ್. ಹೌದು. ಅದಕ್ಕೂ ಒಂದು ನೀಟಾಗಿ ಡೋರ್ ಮಾಡಿದ್ವಿ. ಹೌದು ಸರ್. ಓಕೆ. ಇದಂತೂ ವಿಂಡೋ ಬಂದು ಬರ್ಮಾಟಿಕ್. ಇದು ಇಂಪೋರ್ಟೆಡ್ ಅಲ್ವಾ ನೀವು? ಹೌದು ಸರ್, ಹೌದು. ಸ್ಲಾಬ್. ವಾವ್. ಇಲ್ಲೇ ಪ್ರೊಫೈಲ್ ಕೊಟ್ಟಿದ್ದೀವಿ. ಹಾಂ. ಮತ್ತೆ ಟಾಪಲ್ಲಿ ಕೊಟ್ಟಿದ್ದೀವಿ ಸರ್. ಟಾಪಲ್ಲಿ. ಹೌದು. ಎಲ್ಲ ಸಾಫ್ಟ್ ಕ್ಲೋಸ್. ಹೌದು ಸರ್. ಇಲ್ಲಿ ಲಾಫ್ಟು ಆಗಿ ಮಾಡಿದಿರಿ? ಹೌದು ಸರ್, ಎಲ್ಲನೂ ಲಾಫ್ಟು ಮಾಡಿದಿರಿ, ಎಲ್ಲ ಅಕ್ರೈಲಿಕ್ಕೆ. ಹೌದು ಸರ್. ಆಮೇಲೆ ಇಲ್ಲಿ ಬಂದರೆ ಬಾಸ್ಕೆಟ್ಸ್.
ಬ್ಯಾಸ್ಕೆಟ್ಸ್ ಎಲ್ಲ ಎಲ್ಲ ಕಂಪ್ನಿ ಇದೆ ಸರ್. ಕಂಪ್ನಿದೆ. ಹೌದು. ಓಕೆ, ಎಲ್ಲ ಸಾಫ್ಟ್ ಕ್ಲೋಸ್. ಸಾಫ್ಟ್ ಕ್ಲೋಸ್. ಓಕೆ, ವಾವ್, ಚೆನ್ನಾಗಿ ಮಾಡಿಸಿದ್ದೀರಿ ಸರ್. ಅಂದರೆ ಪ್ರಾವಿಷನ್ ತುಂಬ ಕೊಟ್ಟಿದ್ದೀರಿ. ಹೌದು. ಇಲ್ಲಿ ಬಂದರೆ ಅಲ್ಲೂ ಇದೆ, ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಇಲ್ಲೇ ಫ್ರಿಡ್ಜ್ ಫೈಂಡ್ ಅಂತ ಕೊಟ್ಟಿದ್ದೀವಿ. ಓ, ಇಲ್ಲೇ ಕೊಟ್ಬಿಟ್ಟಿದ್ದೀರಿ. ಹೌದು ಸರ್. ಕರೆಕ್ಟ್, ಸೂಪರ್. ಕಿಚನ್ ಒಳಗಡೆ ಬರೋ ಥರ. ಓ, ಸೂಪರ್ ಸರ್. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಶೋಕೇಶು ಖುಷಿ ಆಗುತ್ತೆ ರೀ ಮನೆ ನೋಡೋಕ್ಕೆ. ನೋಡಿ ಸರ್, ಇಲ್ಲಿ ಗ್ಲಾಸ್ ಬರುತ್ತೆ ಸರ್. ಎಲ್ಲಿ ಇಲ್ಲ, ಇಲ್ಲಿ ಫ್ರಂಟಲ್ಲಿ ಗ್ಲಾಸ್ ಬರುತ್ತೆ. ಗ್ಲಾಸ್ ಹಾಕ್ಕೊಡ್ತೀವಿ. ಓಕೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ಸ್ಪೇಸಿಯಸ್ ಆಗಿದೆ. ಸೋಫಾ ನೀವು ಜಂಬೋ ಸೋಫಾನೇ ಹಾಕ್ಕೋಬೋದು ಹಾಕೋಬೋದು, ಏನು ತೊಂದರೆ. ಚೆನ್ನಾಗಿದೆ. ಹಿಂಗೆ ಬಂದರೆ ನಿಮಗೆ ಇದು ಸಿಗುತ್ತೆ ಸರ್, ಮಿಡ್ಲ್ ಕೆಳಗಡೆ ಸ್ಟೋರೇಜ್. UPS ಪಾಯಿಂಟ್ ಆ ಕಡೆ ಮಾಡಿದ್ದೀರಿ. ಇದು ಬುಕ್ಸು, ಪೇಪರು, ಸ್ಟೋರೇಜ್. ಹೌದು ಸರ್. ಏನಿದೆ ಅದನ್ನು ಸ್ಟೋರ್ ಮಾಡ್ಕೋಬೋದು. ಓಕೆ, ನೋಡಿ ನಡೀರಿ ಸರ್, ಪೂಜಾ ರೂಮ್ಗೋಣ. ಕರೆಕ್ಟಾಗಿ ನಾನು ಹೇಳಿಲ್ವಾ ನಿಮಗೆ 100% ವಾಸ್ತು ಇದೆ ಅಂತ. ಅದರಲ್ಲೂ ಕೂಡ ಏನಂತಂದರೆ ನಾವು ಒಂದು ಜನರಲ್ ವಾಸ್ತು ನೋಡ್ತೀವಿ, ಅದರಲ್ಲೂ ಡ್ರಾ ಇದೆ ಸರ್. ಡ್ರಾ ಇದೆ. ಓ, ಸೂಪರ್. ಪೂಜೆ ಸಾಮಾನ್ಯದಲ್ಲ. ಇಲ್ಲಿ ನೀವು ಕೇಳ್ಬೋದು, ಏನಿದು ಒಂದೇ ಒಂದು ಸ್ಟೆಪ್ ಮಾಡಿದ್ದಾರೆ, 2 ಮಾಡ್ಬೋದಿತ್ತು ಅಂತ. ಯಾವತ್ತು 1 ಲಾಭ 2 ನಷ್ಟ. ಅದರಿಂದ ಯಾವಾಗಲೂ ಸಿಂಗಲ್ ಏನೊಂದು ಇದಿರುತ್ತೆ ಸ್ಲ್ಯಾಬು, ಅದು ಕರೆಕ್ಟಾಗಿರುತ್ತೆ. ಲಾಭವಾಗಿ ಮಾಡಿದ್ದಾರೆ. ನಿಮಗೆ ಗೋಪುರ ತೋರಿಸ್ಲೇಬೇಕು, ಯಾಕಂದರೆ ಅದು ನಿಮ್ಮ ಮೇಲ್ಗಡೆ ಸೀಲಿಂಗ್ಗೆ ಅಟ್ಯಾಚ್ ಆಗಿರಬಾರ್ದು. ಅಟ್ಯಾಚ್ ಆಗಿಲ್ಲ ಸರ್. ಇಲ್ಲೇನೋ ಗ್ಯಾಪ್ ಕೊಟ್ಟಿದ್ದೀರಿ, ಏನು ಹಾಕ್ತೀರಿ? ಅಲ್ಲಿ ಗ್ಲಾಸ್ ಬರುತ್ತೆ ಸರ್. ಗ್ಲಾಸ್ ಬರುತ್ತೆ. ಹೌದು ಸರ್. ಯಾವ ಥರದ್ದು ಗ್ಲಾಸ್ ಬರುತ್ತೆ? ಓಂಕಾರದ್ದು. ಓಕೆ, ಇದು ಗೋಡೆಗೆ ಯಾವ ಸರ್ ಇದು? ವೆಟ್ರಿಫೈಡಾ? ಹೌದು ಸರ್, ವೆಟ್ರಿಫೈಡ್ 2x4 ಎಲ್ಲ ಒಂದೇ ಕಂಪ್ನಿ ಸರ್. ವರ್ಮೋಡ. ಓ, ಅದು ಸ್ವಲ್ಪ ಕಾಸ್ಟ್ಲಿನೇ ಅದು. ಹೌದು ಸರ್. ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇದು ಗ್ಲಾಸು ಟಫನ್ ಸರ್. ಇಲ್ಲೇ ಇದೆ ನೋಡಿ ಸರ್, ಶೈನ್ ಗೋಬಿ ಅಂತ ಬ್ರಾಂಡೆಡ್. ಓಕೆ, ಎಲ್ಲ ಗ್ಲಾಸಲ್ಲಿ ಇರುತ್ತೆ ಸರ್. ನೋಡಿ, ಸೇಫ್ ಗ್ಲಾಸು, ಸೈಂಟ್ ಗೋಬೆನ್. ಹೌದು ಸರ್, ಸೈಂಟ್ ಗೋಬೆನ್ ಅಂಥೇಳಿ ಕಂಪ್ನಿ. ಆಮೇಲೆ ಇದು ನಿಮಗೆ ಟೀ ಕುಡ್ಡು ಪಾಲಿಶ್ ಚೆನ್ನಾಗಾಗಿದೆ. ಕ್ಲೋಸ್ ಮಾಡಿ ಸರ್. ಹಾಗೆ ನಾನು ಒಳಗಡೆಯಿಂದ ಬರ್ತೀನಿ, ಒಂದು ನಿಮಿಷ. ಹಾಗೆ ಕ್ಲೋಸ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ನಾನು ಹಿಂದೆಗಡೆ ಬಂದು ತೋರಿಸ್ತೀನಿ. ಕಾಣಿಸ್ತಾ ನೋಡಿ ನಿಮಗೆ ಇಲ್ಲಿ ದೀಪದ ಡಿಸೈನ್ ಹಾಕಿದ್ದಾರೆ. ಅದ್ಭುತವಾಗಿದೆ ಸರ್, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಿ. ದೇವ್ರ ಮೂಲೆಯಲ್ಲಿ ಆರಾಮಾಗಿ ಹೋಗಿ ಸರ್. ಸರಿ, ಆರಾಮಾಗಿ ಹೋಗಿ. ಇಲ್ಲೊಂದು ಸ್ಟೋರೇಜ್ ಮಾಡಿದ್ದೀವಿ ಸರ್. ಸ್ಟೋರೇಜ್ ಹೌದು, ಗೋಡಲ್ಲಿ. ಓಕೆ, ಅಂದರೆ ನನಗನ್ಸುತ್ತೆ ಇದು ಸ್ಟೋರೇಜು ಗೋಡೆ ಒಳಗಡೆನೂ ಹೋಗಿದೆ. ಹೌದು ಸರ್, ಗುರು ಹೋಗಿದೆ. ನಿಮ್ಗೆ ಹೊರಗಡೆ ಬರಲ್ಲ ಸರ್, ಔಟ್ಸೈಡ್ ಬರಲ್ಲ. ಅಂದರೆ ಗೋಡೆ ಮಟ್ಟಕ್ಕೆ ಮಾಡಿದ್ದಾರೆ ಅಂತಂದರೆ ಈ ವಿಂಡೋ ನಿಮ್ಗೆ ಏನಂತಂದರೆ ಒಳಗಡೆ ಇರುತ್ತೆ. ಸಪೋಸ್ ಹಿಂದೆಗಡೆ ನಿಮಗೆ ಮನೆ ಬಂದು ಅವ್ರು ಕ್ಲೋಸ್ ಮಾಡಿದ್ರು ಕೂಡ ನಿಮಗೆ ವೆಂಟಿಲೇಷನ್ಗೆ ಮಾಡಿದ್ದಾರೆ. ಅದು ನಿಮ್ಗೆ ಅರ್ಥ ಆಗದೆ ಇದ್ರೆ ತೋರಿಸ್ತೀನಿ ನೋಡಿ. ಅಲ್ಲಿ ಗೋಡೆ ಕಾಣಿಸ್ತಿದೆ ಇವ್ರದ್ದು. ಇದೆ, ಸ್ವಲ್ಪ ಕಡಿಮೆ ಮಾಡಿ ತೋರಿಸ್ತೀನಿ, ನಿಮ್ಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಗೋಡೆ ಕಾಣಿಸ್ತಿದ್ಯಾ ನೋಡಿ, ಕಾಣಿಸ್ತಿದ್ಯಾ? ಪೈಪ್ ಇವ್ರದೇ ಹೋಗಿರೋದು. ಕರೆಕ್ಟಾಗಿ ಮಾಡಿದ್ದಾರೆ ನೋಡಿ. ಗಾಳಿ ಹೆಂಗೆ ಬರ್ತಿದೆ ನೋಡಿ, ಕಾಣಿಸ್ತಾ ಇದೆಯಾ ಸರ್? ಸುಮ್ಮನೆ ಮಳೆ ಇದೆ, ಅದಕ್ಕೆ ಗಾಳಿ ಇದೆ. ಗಾಳಿ ಹಾಗಿದ್ರೇ ಬರೋದು ನಿಮಗೆ. ಆದರೆ ಕಿಟಕಿ ತೆಗೆದ ತಕ್ಷಣ ಗಾಳಿ ಒಳಗಡೆ ಎಷ್ಟು ಚೆನ್ನಾಗಿ ಬರ್ತಿದೆ. ಚೆನ್ನಾಗಿದೆ ಸರ್. ಸರ್, ಇಲ್ಲೊಂದು ಬಾತ್ರೂಮ್ ಮಾಡಿದ್ದೀವಿ, ಕಾಮನ್ನು. ಹೌದು, ಬನ್ನಿ ಸರ್ ನೋಡಿ. ಕಾಮನ್ ಟಾಯ್ಲೆಟು. ಹೌದು ಸರ್. ಅಂದರೆ ಒಂದು ರೀತಿ ಹಿಡನ್. ಹೌದು, ಅಂದರೆ ಹಿಂದೆಗಡೆ ವಾಯುಮೂಲೆ ಅಲ್ವಾ ಸರ್ ಇದು? ಹೌದು ಸರ್, ವಾಯುಮೂಲೆ. ನೋಡಿ, ವಾಯುಮೂಲೆಯಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಮೇಲ್ಗಡೆ ವೆಟ್ರಿಫೈಡ್ 10 ಫೀಟ್ಗೆ ಹಾಕಿರೋ 10 ಫೀಟ್ಗೆ ಹಾಕಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಇಲ್ಲಿ ಫಿಟ್ಟಿಂಗ್ಸ್ ಯಾವ್ದು ಹಾಕ್ಕೊಡ್ತೀರಿ? ಜಾಗ್ವಾರ್ ಸರ್. ಜಾಗ್ವಾರ್ ಹಾಕ್ಕೊಡ್ತೀರಾ? ಹೌದು ಸರ್. ಹೌದು, ಇದು ಜಾಗ್ವಾರು ಟ್ಯಾಪು. ಓಕೆ, ಕಮೋಡು ಜಾಗ್ವಾರ್ ಬರುತ್ತೆ. ಕಮೋಡು ಜಾಗ್ವಾರ್. ಹಂಗಂದ್ರೆ ಸೂಪರ್ ಸರ್, ಸೂಪರ್. ಓಕೆ, ನೈಸ್.
ಇದು ವಾಶ್ ಬೇಷನ್. ಇಲ್ಲಿ ವಾಶ್ ಬೇಷನ್ ಇದು ಪ್ರಾಜೆಕ್ಟ್ ಮಾಡಿದೀವಿ ಸರ್. ಇಲ್ಲಿ ಬರುತ್ತೆ ವಾಶ್ ಬೇಷನ್. ಇಲ್ಲಿ ಬರುತ್ತೆ ವಾಶ್ ಬೇಷನ್. ಓಕೆ, ನೈಸ್. ಇದ್ರ ಕೆಳಗಡೆನೆ ಎಲ್ಲ ಪಾಯಿಂಟ್ಗಳು ಇದೆ. ನಿಮ್ಗೆ ಏನ್ ಕಾಣಲ್ಲ, ಮೇಲೆ ಬರೀ ಇದು ಡಬ್ ಮಾತ್ರ ಕಾಣುತ್ತೆ. ಓಕೆ, ನೋಡಿ ನಾನು ಹೇಳ್ದಂಗೆ ನಿಮಗೆ UPS ಪಾಯಿಂಟ್. UPS ಪಾಯಿಂಟಾ? ಓಕೆ, UPS ಪಾಯಿಂಟ್ ನೋಡಿದ್ರಲ್ಲ, ನಾನು ಹೇಳಿದೆ ತಾನೆ ನಿಮಗೆ 100% ವಾಸ್ತು ಕಟ್ಟಿದ್ದಾರೆ ಅಂತ. ನೋಡಿ ನಿಮಗೆ ಏನು ಲಿವಿಂಗ್ ಏರಿಯಾ ಏನಿದೆ, ಹಾಲು ನಿಮಗೆ 15x15, ಮತ್ತು ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ, ಮತ್ತು ಕುಬೇರ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆ ಮಾಡಿದ್ದಾರೆ, ಮತ್ತು ವಾಯು ಮೂಲೆಯಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಇದೆ. ಓಕೆ ಸರ್, ಈಗ ನಮಗೆ ಇದಾಯಿತು. ರೂಮ್ಸ್ಗಳನ್ನ ನೋಡೋಣ ಸರ್. ಬನ್ನಿ ಸರ್, ಮೇಲೆ ಹೋಗೋಣ. ಬನ್ನಿ ಸರ್, ಹೋಗೋಣ. ಓ, ಇದು SS, ಅದೇ ಸೇಮ್ 304. ಇದು ಇಂಪೋರ್ಟೆಡ್ ಗ್ರೇನೈಟ್. ಹೌದು ಸರ್. ಓಕೆ, ಇದು ಸ್ವಿಚ್ ಇದೆ ನೋಡಿ ಸರ್. ಹಾಂ, ಲೈಟು. ಓಕೆ, ಸ್ಟೆಪ್ ಲೈಟ್ ಹಾಕಿದ್ದೀರಿ. ಹೌದು ಸರ್, ಚೆನ್ನಾಗಿದೆ ಸರ್. ಬನ್ನಿ ಸರ್ ಮೇಲೆ. ಹಾಂ, ಇಲ್ಲಿ ಬಂದ ತಕ್ಷಣ ವಾವ್, ಸ್ಟಡಿ ಟೇಬಲ್ ನೈಸ್ ಸರ್. ಸರ್, ಇದು ರೈಲಿಂಗ್ ಮೇಲೆ ಫಾಲ್ ಸೀಲಿಂಗ್ ಮಾಡಿದ್ದೀರಿ. ಹೌದು ಸರ್. ಸೂಪರ್ ಸರ್, ಚೆನ್ನಾಗಿದೆ, ನೈಸ್. ಇದು ಸ್ಟಡಿ ಟೇಬಲ್ ಮಾಡಿದಿರಿ. ವಾವ್, ಸ್ಟಡಿ ಟೇಬಲ್ ನಿಜವಲ್ಲೂ ಅದ್ಭುತವಾಗಿ ಮಾಡಿದಿರಿ ಸರ್. ನೋಡಿ ಸರ್, ಡಿಸೈನೇ ಸೂಪರ್ ಆಗಿದೆ. ಎಲ್ಲದರಲ್ಲೂ ಲೈಟ್ಗಳನ್ನ ಚೆನ್ನಾಗಿ ಬಳಸಿದಿರಿ. ಬನ್ನಿ ಸರ್. ಓಕೆ, ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಬನ್ನಿ ಸರ್. ಸರ್, ಈ ಡೋರ್ ಕ್ಲೋಸ್ ಮಾಡಿ ಒಂದ್ಸರಿ. ಓಕೆ, ನೋಡಿ ಮಾಸ್ಟರ್ ಬೆಡ್ರೂಮ್ ಡೋರ್ ತೋರಿಸ್ತೀನಿ ನಿಮಗೆ. ಸೂಪರ್, ಓಪನ್ ಮಾಡಿ ಸರ್. ಬನ್ನಿ ಸರ್. ವಾವ್, ಓ, ಆಲ್ರೆಡಿ ಕಾಟ್ ರೆಡಿ ಆಗಿದೆ ಸರ್. ಹೌದು ಸರ್, ಕಾಟ್ ರೆಡಿ ಆಗಿದೆ, ವಾರ್ಡ್ರೋಬ್ ರೆಡಿ ಆಗಿದೆ. ಓ, ಇಲ್ಲಿ ಕೂಡ ನೀವು ಟಿವಿ ಕ್ಯಾಬಿನೆಟ್ ಮಾಡಿದಿರಿ ಸರ್. ಇದು ಕಾಟು ಕಿಂಗ್ ಸೈಜು. ಹೌದು ಸರ್, ಕಿಂಗ್ ಸೈಜ್. ಓಕೆ, ಆಮೇಲೆ ಇದು ಹೈಡ್ರಾಲಿಕ್ ಸರ್. ಹೈಡ್ರಾಲಿಕ್. ಹೌದು. ಓ, ಸ್ಟೋರೇಜ್ ಮಾಡ್ಕೋಬೋದು. ಸಖತ್ತು ಸರ್. ಓ, ಸೂಪರ್ ಸರ್, ಸೂಪರ್. ಅಂದರೆ ವೇಸ್ಟ್ ಮಾಡಿಲ್ಲ. ಸೂಪರ್ ಸರ್, ಸಖತ್ತಾಗಿದೆ. ಇದೆಲ್ಲ ಡೋರ್ಗಳೆಲ್ಲ ನಿಮಗೆ ಸಾಫ್ಟ್ ಕ್ಲೋಸಾ? ಎಲ್ಲ ಸಾಫ್ಟ್ ಕ್ಲೋಸ್ ಸರ್. ಸಾಫ್ಟ್ ಕ್ಲೋಸ್. ಹೌದು. ಈ ಸಾಫ್ಟ್ ಕ್ಲೋಸ್ ಅಂತ ಇವಾಗ ಹೇಳಿದಿರಲ್ವಾ? ಹೌದು ಸರ್. ಇದು ಇವಾಗ ಸಾಫ್ಟ್ ಕ್ಲೋಸ್ ಆಗುತ್ತೆ ಇಲ್ಲ ಓಪನ್ ಮಾಡಿಲ್ವಾ? ಇನ್ನ ಓಪನ್ ಮಾಡಿಲ್ಲ ಸರ್. ಮಾಡ್ತಾರೆ, ಗೊತ್ತು ನಮ್ಗೆ. ಯಾಕಂದ್ರೆ ಈಗ ಮಾಡ್ಬಿಟ್ರೆ ಅದು ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ಯಾರು ತಗೊಳ್ತಾರೋ ಅವಾಗ ಬಂದಾಗ ಓಪನ್ ಮಾಡ್ಕೊಡ್ತೀವಿ. ಸೂಪರ್. ಆಮೇಲೆ ಎಲ್ಲಾ ಡ್ರೈರ್ಗೂ ಲಾಕ್ ಹಾಕ್ಸಿದೀವಿ ಸರ್. ಎಲ್ಲ ಡ್ರೈರ್ಗೂ ಯುರೋಪ ಲಾಕ್. ಸೂಪರ್. ಬೇಕು ಸರ್ ಡ್ರೈರ್ಸ್ಗೆ ಲಾಕ್ಗಳು. ಆಮೇಲೆ ಡಿಸೈನ್ ಚೆನ್ನಾಗಿ ಮಾಡಿಸಿದಿರಿ ಸರ್. ಕಲರ್ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿದೆ ನೋಡಿ ಸರ್. ಇದೆಲ್ಲ ಮಾಡಿಸಿದೀವಿ. ಬೀಡಿಂಗ್ ಎಲ್ಲ. ಹೌದು. ಗೋಲ್ಡ್, ರೋಸ್ ಗೋಲ್ಡ್. ಹೌದು ಸರ್. ನೈಸ್. ಇಲ್ಲಿ ಬಂದ್ರೆ ಡ್ರಾಯರು ಏನಾರ ಐಟಮ್ ಇಟ್ಕೊಳ್ಳೋಕ್ಕೆ. ಓ, ಹಿಡನ್. ಹೌದು ಸರ್. ಸೂಪರ್ ಸರ್. ಓ, ಈ ಥರದ್ದು ಇವಾಗ ಈ ಥರ ಬಂದಿದೆ ಅಂದರೆ ನೀವು ಮಾಡಿಸಿದೀವಿ ಸರ್. ಓಹ್, ಅಂದರೆ ಮೇಲ್ಗಡೆ ನೋಡಿದ್ರೆ ಡ್ರಾಯರು, ಕೆಳಗಡೆ ಏನಾದ್ರು ಇಟ್ಕೋಬೋದು. ಡಾಕ್ಯುಮೆಂಟ್ಸ್ ಅದು ಇದು ಎರಡು ಕಡೆನೂ ಮಾಡಿದೀವಿ ಸರ್. ಓಕೆ, ಅಂದರೆ ಮಕ್ಕಳೆಲ್ಲ ಓಪನ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗ್ಬಾರ್ದಲ್ವ ಸರ್, ಇಲ್ಲಾಂದ್ರೆ ಎತ್ಗಿತ್ತೆಸ್ಬಿಡ್ತಾರೆ ಅಂತ. ಚೆನ್ನಾಗಿ ಮಾಡಿಸಿದ್ರಿ ಸರ್. ಚೆನ್ನಾಗಿದೆ ಸರ್ ರೂಮು. ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ. ಇದು ಕಾಂಬೋ ಲಾಕ್ ಸರ್. ಯಾವುದು? ಇದು ಇದಕ್ಕೂ ಸ್ಲೈಡಿಂಗಿಗೂ ಒಂದೇ ಕೀ ಎರಡು ಕಡೆ ಯೂಸ್ ಮಾಡ್ಬೋದು. ಹೌದಾ? ಹೌದು, ಒಂದೇ ಕೀ. ಯುರೋಪ್, ಅದು ಯುರೋಪನೇ. ಓಕೆ, ಇದನ್ನ ಅಂದರೆ ಒಂದೇ ಕೀ 2 ಲಾಕ್ ಯೂಸ್ ಮಾಡ್ಬೋದು. ಓಕೆ, ಸಪ್ರೇಟ್ ಇಲ್ಲ ಸರ್. ಕಾಂಬೋ. ಓಕೆ. ಸೂಪರ್. ನೋಡಿ ನಿಮಗೆ ಸೀಲಿಂಗ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೀಲಿಂಗು ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳಗಡೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಿ. ಸೂಪರ್ ಸರ್. ಡಿಕಾಪ್ ಮಾಡಿರೋದು ಅದು. ಇದಾ? ಸೂಪರ್, ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಬಂದರೆ ಸರ್ ಇದು ಟಿವಿದು ಯೂನಿಟ್ ಎಲ್ಲ ಇಟ್ಕೋಬೋದು. ಓಕೆ, ಇದು ಎರಡು ಕಡೆನೂ ಇದು ಮಾಡ್ಕೊಟ್ಟಿದ್ದೀವಿ. ಚೆನ್ನಾಗಿ ಮಾಡಿದ್ದೀರಿ ಸರ್. ಆಮೇಲೆ ನಿಮಗೆ ವಿಂಡೋಸ್ ಎಲ್ಲ ನೋಡಿ ಟೀ ಕುಡ್ಡೆ ಬರುತ್ತೆ ಸರ್. ಇದು 3 ಅಡಿ ಹೈಟಾ ಸರ್? ಇದು 4 ಅಡಿ ಸರ್. 4 ಅಡಿ ಹೈಟ್. ಹೌದು. ಇದು ಅಗಲ 5 ಅಡಿ ಇದೆ ಸರ್. 5 ಅಡಿ. ಹೌದು. 5ಕ್ಕೆ 4. ಓಕೆ, ನಾವು ಇಲ್ಲಿನೂ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಏನಕ್ಕಂದ್ರೆ ಒಳಗಡೆ ಏನಾರ ಬಟ್ಟೆ ಎತ್ಕೋಬೇಕಾದ್ರೆ ಲೈಟ್ ಹಾಕೋಬೋದು. ಓಕೆ, ಬನ್ನಿ ಸರ್. ಇದರ ಅಟ್ಯಾಚ್ಡ್
ಇಲ್ಲಿ ಬಂದರೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದೀವಿ ಸರ್. ಡ್ರೆಸ್ಸಿಂಗ್ ಟೇಬಲ್ಲು. ವಾವ್, ಚೆನ್ನಾಗಿದೆ ಸರ್, ನೈಸ್. ಸ್ಟೋರೇಜ್ಗೆಲ್ಲ ಮಾಡಿದ್ದೀವಿ. ಸ್ಟೋರೇಜಿಗೆ ಮಾಡಿದ್ದೀವಿ. ಮೇಲ್ಗಡೆ ಒಂದು ಲಾಫ್ಟ್ ಮಾಡ್ಕೊಟ್ಟಿದ್ದೀವಿ. ಇಲ್ಲಿ 4 ಡ್ರಾ ಇದೆ ಸರ್. 4 ಡ್ರಾಯರು. ಹೌದು. ಸೂಪರ್. 4 ಇದೆ. ಎಲ್ಲ ನಿಕ್ಕಿನೇ ಅಲ್ವಾ ಡೋರು? ಎಲ್ಲ ಸೇಮ್ ನಿಕ್ಕಿ ವಿನಿಯರ್ ಸರ್, ಅದು ವಿನಿಯರ್ ಪಾಲಿಶ್ ಮಾಡಿರೋದು. ಓಕೆ. ಟೈಲ್ಸ್ಗಳ ಅದ್ಭುತವಾಗಿ ಹಾಕಿದ್ದೀರಿ ಸರ್. ವೆಂಟಿಲೇಷನ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ಗೆ ಟಾಪಲ್ಲಿ ಇರೋದು ಸರ್. ಟಾಪಲ್ಲಿ ಕೊಟ್ಟಿದ್ದೀರಲ್ವಾ? ಹೌದು ಸರ್. ನೋಡಿ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ಅದು ಎಕ್ಸಾಸ್ಟ್ ಫ್ಯಾನ್ಗೆ. ಎಲ್ಲ ಜಾಗ್ವಾರ್ ಎಲ್ಲ ಸರ್? ಖಂಡಿತ ಸರ್. ಇದೆಲ್ಲ ಆಂಟಿ ಸ್ಕಿಡ್. ಓಕೆ. ಟೈಲ್ಸ್ ಎಲ್ಲ ಯಾವ್ದು ಹೇಳಿದ್ರಿ ನೀವು? ವರ್ಮೋಡ ಸರ್. ವರ್ಮೋಡ. ಚೆನ್ನಾಗಿದೆ ಸರ್, ನೈಸ್. ಬನ್ನಿ ನೆಕ್ಸ್ಟ್ ರೂಮ್ ಹೋಗೋಣ ಸರ್. ಬನ್ನಿ ಸರ್, ಚಿಲ್ಡ್ರನ್ಸ್ ರೂಮ್ ಹೋಗೋಣ. ಚಿಲ್ಡ್ರನ್ಸ್ ರೂಮ್ ಇದನ್ನ ಇನ್ನೊಂದು ಸರಿ ನೋಡ್ಕೊಳ್ಳಿ, ಅದ್ಭುತವಾಗಿ ಮಾಡಿದ್ದಾರೆ. ಸ್ಟಡಿ ಟೇಬಲ್. ಬನ್ನಿ ಚಿಲ್ಡ್ರನ್ಸ್ ರೂಮ್. ಡೋರ್ ಎಲ್ಲ ಅದೇ ಅಲ್ವಾ? ನಿಕ್ಕಿ ಎಲ್ಲ ಸೇಮ್ ಒಂದೇ. ಇಲ್ಲೂ ಇದಾಗಿದೆ. ಹೌದು ಸರ್, ಕಾಟ್ ಆಗಿದೆ. ಇದು ನಿಮಗೆ ಚಿಲ್ಡ್ರನ್ಸ್ ಬೇಕಾಗಿರೋಂಗೆ ಇದೆ ಸರ್. ಇದರಲ್ಲೂ ಸ್ಟೋರೇಜ್. ಹೌದು ಸರ್. ಅಂದರೆ ವೇಸ್ಟ್ ಮಾಡೋದು ಬೇಡ. ಓಕೆ, ಸೂಪರ್ ಸರ್. ಅದು ಸೇಮು ವಾರ್ಡ್ರೋಬು. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ವಾರ್ಡ್ರೋಬ್. ಡ್ರೆಸ್ಸಿಂಗ್ ಟೇಬಲ್ ಈ ರೂಮಲ್ಲಿ ಇಲ್ಲಿದೆ ಸರ್. ಹಿಡನ್ ಮಾಡಿದ್ದೀರಿ. ಹೌದು. ಇದು ನೋಡಿ, ಇದು ಕೂಡ ವಾಸ್ತು ರೀ. ಯಾಕಂದರೆ ಮಿರರ್ ಕಾಣಿಸ್ಬಾರ್ದಲ್ವಾ ಮಲಗಿರ್ಬೇಕಂದ್ರೆ, ಅದಕ್ಕೆ ಒಂದು ಕ್ಲೋಸ್ ಡೋರ್ ಮಾಡಿದ್ದಾರೆ. ಸೂಪರ್, ಅದ್ಭುತವಾಗಿ ಮಾಡಿದ್ದೀರಿ ಸರ್. ಆಮೇಲೆ ಕಲರ್ ಕಾಂಬಿನೇಷನ್ ಅದ್ಭುತವಾಗಿದೆ. ಲಾಫ್ಟ್ ಆಗಿದೆ. ಎಲ್ಲ ವಾರ್ಡ್ರೋಬಲ್ಲಿ ಸ್ಟ್ರಿಪ್ ಲೈಟು ಇದು ಬಂದಿದೆ ಸರ್. ಮತ್ತೆ ಇಲ್ಲಿ ಡ್ರಾ ಕೊಟ್ಟಿದ್ದೀರಿ. ಹೌದು. ಓಕೆ. ನಿಮ್ಗೆ ಈ ರೂಮ್ ಬಂದರೆ ಚಿಲ್ಡ್ರನ್ಸ್ ಬೆಡ್ ಇದು. ಅಂದರೆ ಅದ್ಭುತವಾಗಿ ಮಾಡಿದ್ದೀರಿ. ಇದು ಟಿ ವಿ ಯೂನಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಆ ವಾಸ್ಕಲ್ಗೂ ಈ ವಾಸ್ಕಲ್ಗೂ ಮತ್ತು ಕಿಟಕಿಗೂ ಎಲ್ಲ ಒಂದೇ ನೇರ ಇದೆ. ಯಾಕೆ ಗೊತ್ತಾ? ಅದು ವಾಸ್ತು ಅದು. ಓಕೆ, ಸೂಪರ್ ಸರ್. ಇದು ಮಾತ್ರ ಸ್ವಲ್ಪ 6x5 ಸರ್. ಅಂದರೆ ಫ್ರಂಟು ಗಾಳಿ ಬೇಕಲ್ಲ ಸರ್? ಹೌದು ಸರ್, ಅದಕ್ಕೆ ಮಾಡಿದ್ದಾರೆ ನೋಡಿ. ಕಾಣಿಸ್ತಾ ನಿಮಗೆ? 4x6. 4x6. ಸೂಪರ್. ಇಲ್ಲಿ ಬಂದರೆ ನಿಮ್ಗೆ ಒಂದು ಬಾಲ್ಕನಿ ಸಿಗುತ್ತೆ ಸರ್. ಬಾಲ್ಕನಿ? ಹೌದು. ಸೂಪರ್ ಸರ್. ವಾವ್, ಬಾಲ್ಕನಿಗೂ ಕೂಡ ನೀವು ಟೈಲ್ಸ್ ಹಾಕಿರಿ ಸರ್. ಟೈಲ್ಸು ಅಂದರೆ ಈಚೆಗಡೆಯಿಂದ ಕಾಣಿಸ್ತಲ್ಲ ನೋಡಿ. ಟಫನ್ ಗ್ಲಾಸು. ಎಸ್ ಸರ್? ಹೌದು ಸರ್, ಖಂಡಿತ ಎಲ್ಲನೂ ಎಲ್ಲ SS ನೋಡಿ. ಇಲ್ಲಿಂದ ವ್ಯೂ ತೋರಿಸ್ಲಾ ನಿಮಗೆ? ನೋಡಿ ಈ ಕಡೆ ನೋಡಿ ವ್ಯೂ ಹೆಂಗಿದೆ ನೋಡಿ. ಎದುರುಗಡೆ ಎಲ್ಲ ಮನೆಗಳು ರೆಡಿ ಇದಾವ್ರಿ. ಮನೆಗಳು ಇಲ್ಲ ಅಂತ ಅನ್ಕೋಬೇಡಿ, ಕಾಡು ಅನ್ಕೋಬೇಡಿ, ಎಲ್ಲ ಮನೆಗಳಾಗ್ತಿದ್ದಾವೆ. ಇದೆ ಆಮೇಲೆ ಬೆಂಗಳೂರಿನ ಆರ್ಟ್ ಸ್ಪಾಟ್ಗಳಾಗ್ಬಿಡ್ತವೆ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಸರ್ ಚಿಲ್ಡ್ರನ್ಸ್ಗೆ. ಹೌದು ಸರ್. ಓಕೆ, ಅಂದರೆ ಈಚೆಗಡೆ ಹೋಗಂಗಿಲ್ಲ ಅವರು? ಹೋಗಂಗಿಲ್ಲ. ಹಾಂ. ಇದನ್ನ ಲೈಟ್ ಹಾಕಿಲ್ಲ ಸರ್? ಇಲ್ಲ ಸರ್, ಇನ್ನು ಹಾಕಿಲ್ಲ, ಹಾಕ್ತೀವಿ. ಚೆನ್ನಾಗಿದೆ ಸರ್. ಇದು ಸೀಲಿಂಗ್ ತನಕ ಹಾಕಿದ್ದೀರಿ ಟೈಲ್? ಎಲ್ಲ ಬಾತ್ರೂಮಲ್ಲೂ 10 ಫೀಟ್ಗೆ ಸರ್ ಹಾಕಿರೋದು. ಜಾಗ್ವಾರ್ ತಾನೇ ಫಿಟ್ಟಿಂಗ್ಸ್? ಹೌದು ಸರ್. ಸೂಪರ್ ನೋಡಿ. ಎಷ್ಟು ರೂಮ್ ಸ್ಪೇಸಿಯಸ್ ಆಗಿ, ಅಂದರೆ ವಾಶ್ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ ನೋಡಿ. ವೆಂಟಿಲೇಷನ್ನು ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆಯಾ? ವೆಂಟಿಲೇಷನ್ನು, ಅಲ್ಲಿ ಎಕ್ಸಾಸ್ಟ್ ಫ್ಯಾನು ಮತ್ತು ನಿಕ್ಕಿ ಡೋರ್ಸು. ಬನ್ನಿ. ಎಲ್ಲ ರೂಮ್ಗೂ ಸರ್ ಯೂರೋಪಲ್ಲಾಕು ಕಾಂಬೋ. ಹಾಗೇ ನೋಡಿ ಮೇಲ್ಗಡೆ ಫಾಲ್ ಸೀಲಿಂಗ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಓಕೆ ಸರ್, ಇದು ಫ್ಯಾನ್ದೆಲ್ಲ ಬಿಟ್ಟಿದ್ದೀರಲ್ವಾ ಪಾಯಿಂಟ್ಸು? ಹೌದು ಸರ್. ಅದು ನಿಮ್ಮ ಇವಾಗ ಏನು ನೆಕ್ಸ್ಟು ಎಂಡಲ್ಲಿ ಹೇಳ್ತೀರಿ ಕೋಟು, ಅದರಲ್ಲಿ ಬರುತ್ತಾ ಇಲ್ಲ ಬೈಯರ್ಸ್ ಹಾಕೋಬೇಕು? ಬೈಯರ್ಸ್ ಹಾಕೋಬೇಕು. ಅಂದರೆ ಅವ್ರಿಗೆ ಯಾವ್ದು ಬೇಕೋ ಅದು ಅವ್ರ ಟೇಸ್ಟ್ಗೆ ಹಾಕೋಬೇಕು. ಓಕೆ, ನಡೀರಿ. ಇಲ್ಲಿ ಸ್ಟೆಪ್ ಲೈಟ್ ಇದೆ ಸರ್. ಇಲ್ಲೂ ಸ್ಟೆಪ್ ಲೈಟ್? ಹೌದು ಸರ್. ಸರ್, ಈಗ ನಾನು ಇದರ ಅಗಲ ಕೇಳಬೇಕು ಅಂತಿದ್ದೆ. 2.25 ಅಡಿ ಇದೆ ಸರ್. 2.25 ಅಡಿ. ಹೌದು ಸರ್. ಅಂದರೆ ಆರಾಮಾಗಿ ಓಡಾಡ್ಬೋದು. ಏನು ತೊಂದರೆ ಇಲ್ಲ ಸರ್. ಸೂಪರ್ ಸರ್. ಬನ್ನಿ ಸರ್ ಮೇಲೆ. ಇವ್ರ ಮನೇಲಿ ಏನು ಗೊತ್ತೊಂದು ಖುಷಿ, ಸ್ಟೆಪ್ ಲೈಟ್ಸ್ಗಳು ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಅದೆಲ್ಲ GM ಸರ್. GM ಎಲ್ಲ ಬ್ರಾಂಡೆಡ್. ಕೇಳಬೇಕಂತಿದ್ದೆ. GM ಲೈಟ್ಸ್ಗಳನ್ನ, ಸ್ವಿಚಸ್ಗಳನ್ನ ಹಾಕಿದ್ದಾರೆ. ಇದು 3rd ಫ್ಲೋರ್ ಅಲ್ಲ ಸರ್? ಇದು 3rd ಫ್ಲೋರ್ ಸರ್. 3rd ಫ್ಲೋರ್. ವಾವ್,
ಇಲ್ಲಿ ಒಂದು ಸ್ಟಡಿ ಟೇಬಲ್ ಮಾಡಿದ್ದೀವಿ. ಸ್ಟಡಿ ಟೇಬಲ್ ಮಾಡಿದ್ದೀರಿ. ಈ ಕಡೆ 2 ರೂಮ್ ಇದೆ. ಬನ್ನಿ ಸರ್, ಇಲ್ಲಿ ಗೆಸ್ಟ್ ರೂಮು. ಗೆಸ್ಟ್ ರೂಮು. ಹೌದು. ವಾವ್. ಫಸ್ಟ್ ಫಾಲ್ ಸೀಲಿಂಗ್ ತೋರಿಸ್ಬಿಡ್ತೀನಿ ಈ ರೂಮ್ದು. ಸರ್ ಕಲರ್ ಕಾಂಬಿನೇಷನ್ ಸೂಪರ್ ಸರ್. ಅದು ನೋಡಿ ಸರ್, ಚೆನ್ನಾಗಿ ಮಾಡಿದ್ದೀವಿ. ಸಾಕಾಗಿದೆ ನೋಡಿ. ಇದು ಕೂಡ ನಿಮಗೆ ಒಂದು ಪಿನ್ ಸೈಜ್ ಕಾಟ್ ಮಾಡಿದ್ದಾರೆ. ಇದು ಅಷ್ಟೇ ಐಟಾಲಿಕ್ ಅಂದರೆ ಸ್ಟೋರೇಜ್ಗೆ ಇದು ಮಾಡಿಲ್ಲ ನೀವು, ವೇಸ್ಟೇಜ್ ಮಾಡಿ. ಓಕೆ, ವೇಸ್ಟೇಜ್ ಮಾಡಿಲ್ಲ. ನೋಡಿ ಇದು ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರ್ ಸರ್, ಸಕ್ಕತ್ತಾಗಿದೆ. ಟಿವಿ ಯೂನಿಟ್ ಮಾಡಿದ್ದೀವಿ ಸರ್. ಇದಕ್ಕೆ ಟಿವಿ ಯೂನಿಟ್ಟು ಆ ಕಲರ್ಗೆ ಈ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಸೇಮ್ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಇದು SS ಇದು ಸರ್. ಪಟ್ಟಿ ಕೊಟ್ಟಿರೋದು SS ಪಟ್ಟಿ. ಹೌದು. ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ನಮ್ಮ ಆಡಿಯನ್ಸ್ ಏನು ಗೊತ್ತಾ ಸರ್, ಕ್ಲೋಸ್ ಅಪ್ಪಲ್ಲಿ ತೋರಿಸಿ. ಇದಕ್ಕೂ ಸ್ಟ್ರಿಪ್ ಲೈಟ್ ಇದೆ ಸರ್. ಓಕೆ, ಇದಕ್ಕೂ ಸ್ಟ್ರಿಪ್ ಲೈಟ್ಸ್ಗಳು ಮಾಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಂತು ಮಾಡಿಸಿದ್ದಾರೆ. ಸೂಪರ್. ಇದು ನಿಮಗೆ ಸೇಮ್ ವಿಂಡೋ ಟೀಕುಡ್ಡು. ಗಾಳಿ ಬೆಳಕಿಗೆ ಈ ಮನೇಲಿ ಮೋಸ ಇಲ್ಲ ರೀ. ಹಾಗೆ ಬನ್ನಿ ಸರ್, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದೀವಿ. ಓಕೆ, ಎಲ್ಲ ರೂಮಲ್ಲೂ ಡ್ರೆಸ್ಸಿಂಗ್ ಟೇಬಲ್ಸು, ಮಿರರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಅದ್ಭುತವಾಗಿದೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಹೌದು. ಸೇಮ್ ಅದೇ ಸ್ಪೇಸು. ಎಷ್ಟು ಕೆಳಗಡೆ ಡೈಮೆನ್ಷನ್ ಇತ್ತೋ ಅಷ್ಟೇ ಇದೆ. ನಿಮ್ಗೆ ಇದು ಕೂಡ ಸೀಲಿಂಗ್ ತನಕ ಇದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಕೆಲಸ ಇನ್ನೊಂದು 10 ದಿವಸ ಅಷ್ಟೇ ಇದೆ. ಅಂದರೆ ಸಣ್ಣ ಪುಟ್ಟ ಕೆಲಸಗಳು, ಅಂದರೆ ಬಿಲ್ಡಿಂಗು ಗೃಹಪ್ರವೇಶ ಆಗೋ ತನಕ ಕೆಲಸ ಇರುತ್ತೆ. ಸರ್ ಇನ್ನೊಂದು ಕೇಳಬೇಕಂತಿದ್ದೆ ಸರ್. ಹೇಳಿ ಸರ್. ಪೇಂಟ್ ಇನ್ನು ಎಷ್ಟಿದೆ ಸರ್? ಸರ್ ಇದು ರಾಯಲ್ ಹೊಡೆದಿರೋದು. ನಿಮಗೆ ಇನ್ನೂ 1 ಕೋಟಿ ಬ್ಯಾಲೆನ್ಸ್ ಇದೆ ಸರ್. 1 ಕೋಟಿ ಮಾಡಿರೋದು. 1 ಕೋಟಿ ಅವ್ರಿಗೆ ಬೇಕಾಗಿ ಕಲರ್ ಮಾಡ್ಕೊಡ್ಬೋದು. ಬಟ್ ಪೂಜೆ ಆದ್ಮೇಲೆ ಮಾಡಂಗಿದ್ರು ಮಾಡ್ಬೋದು, ಇಲ್ಲ ನಮ್ಗೆ ಫೈನಲ್ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ. ಅಂದ್ರೆ ಬೆಸ್ಟ್ ಪೂಜೆ ಆದ್ಮೇಲೆ ಮಾಡ್ಕೊಡೋದಲ್ಲ ಸರ್, ಯಾಕಂದ್ರೆ ಎಲ್ಲ ಮತ್ತೆ ಕೈ ಎಲ್ಲ ಇಡ್ತಾರೆ. ಇದೊಂದು ರೂಮ್ ಇದೆ ಸರ್. ಈ ಕಡೆ ಒಂದು ರೂಮ್ ಇದೆ, ಬನ್ನಿ ಸರ್. ಸೂಪರ್ ಸರ್. ವಾವ್, ಮಲ್ಟಿಪರ್ಪಸ್ ಹಾಲ್. ನೀವು ಹೋಮ್ ಥಿಯೇಟರ್ ಆದ್ರೆ ಮಾಡ್ಕೋಬಹುದು, ಜಿಮ್ ಆದ್ರೆ ಮಾಡ್ಕೋಬಹುದು, ಇಲ್ಲ ಒಂದು ರೂಮ್ ಆದ್ರೆ ಕನ್ವರ್ಟ್ ಮಾಡ್ಕೋಬಹುದು. ಏನ್ ಬೇಕಾದ್ರೆ ಮಾಡ್ಕೋಬಹುದು. ಆಪ್ಷನ್ ಅವರು ಆಪ್ಷನ್ ಇದೆ. ಓಕೆ ಸರ್, ಇದು ಟೀ ಕುಡ್ ಇಲ್ಲಲ್ಲ ಸರ್? ಸರ್ ಇದು MS ಮಾಡಿದ್ದೀನಿ. MS WPC ಡೋರ್ 3 ಟ್ರಕ್ ಹಾಕಿದ್ದೀನಿ ಸರ್. ಒಂದು ಮಸ್ಕಿಟೋ, 2 ಗ್ಲಾಸ್. ಅದ್ಭುತವಾಗಿದೆ ಸರ್ ಇದು. ಈಗ ಎಲಿವೇಶನ್ಗೆ ನಾನು ನೋಡಿದೆ, ಅದು ಏನು ಪೇಂಟ್ ಬರುತ್ತೆ ಸರ್? ಅದು ಸರ್ ಅಲ್ಟಿಮಾ ಪ್ರಾಡಕ್ಟ್ ಮಾಡಿರೋದು ಸರ್. ಔಟ್ ಸೈಡು ಚೆನ್ನಾಗಿದೆ. ಅದನ್ನು ಅಲ್ಟಿಮಾ ಪ್ರಾಡಕ್ಟ್ ಹೊಸ ಇದು. ಹೌದು ಸರ್. ಓಕೆ. ಇರೋದ್ರಲ್ಲೇ ಸ್ಟ್ಯಾಂಡರ್ಡ್. ಹೌದು ಸರ್. ಒಳಗಡೆ ಎಲ್ಲ ರಾಯಲ್ ಮಾಡಿಸಿರೋದು. ಚೆನ್ನಾಗಿದೆ ಸರ್, ಅದ್ಭುತವಾಗಿ ಮಾಡಿದಿರಿ. ನೋಡ್ರಿ ಸರ್, ಇದಕ್ಕೂ ಸ್ಟೆಪ್ ಲೈಟ್ ಹಾಕಿದೀವಿ ಸರ್. ಸ್ಟೆಪ್ ಲೈಟ್ ಹಾಕಿದಿರಿ. ಮೇಲೆ ಸ್ಕೈಲೈಟ್ ಮಾಡಿದೀವಿ ಸರ್. ಸ್ಕೈಲೈಟ್ ಮಾಡಿದಿರಿ. ಹೌದು. ನೋಡಿ ಹಂಗೆ ನೋಡಿ, ಸ್ಕೈಲೈಟ್ ತೋರಿಸ್ತೀನಿ. ಕಾಣಿಸ್ತಾ? ಸ್ಕೈಲೈಟು ಅಂದರೆ ಬೆಳಕು ಚೆನ್ನಾಗಿ ಬರಬೇಕು ಅನ್ನೋದು ಉದ್ದೇಶ ಇವ್ರದ್ದು. ಓಕೆ, ನಡೀರಿ. 2.5ಗೆ 5 ಫೀಟ್ ಮಾಡಿದ್ದೀವಿ ಸರ್. 2.5ಗೆ 5 ಫೀಟ್. ಹೌದು ಸರ್. ಸೂಪರ್, ಚೆನ್ನಾಗಿ ಮಾಡಿದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಸರ್. ಟೆರೆಸ್ ಸರ್. ಇದು ಸೇಫ್ಟಿ ಡೋರ್ ಸರ್. ಸೇಫ್ಟಿ ಡೋರ್ ಲಾಕ್ ಮಾಡಿ ನೋಡಿ. ಲಾಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಸೇಫ್ಟಿ ಡೋರು. ಈಗ ನಾನು ನಿಮಗೆ ಹೊರಗಡೆ ಹೋಗಿ ತೋರಿಸ್ತೀನಿ. ಬನ್ನಿ ಸರ್. ನೋಡಿ ಟೆರೆಸ್ ಹೇಗಿದೆ ನೋಡಿ, ನಿಮಗೆ ವ್ಯೂ ನೋಡಿ ತೋರಿಸ್ತೀನಿ. ನೋಡಿ ಒಂದ್ಸರಿ ವ್ಯೂ ನೋಡ್ಕೊಬಿಡಿ. ಕಾಣಿಸ್ತಾ ಇದೆಯಾ? ಬಿಲ್ಡಿಂಗ್ಸ್ಗಳು ಆಗ್ತಾ ಇದ್ದಾವೆ, ಇದ್ದಾವೆ. ಇನ್ನೊಂದಷ್ಟು ಸೈಟ್ಗಳು ಖಾಲಿ ಇದ್ದಾವೆ ಇಲ್ಲಿ ನೋಡಿ. ಎಷ್ಟು ವಾತಾವರಣ ಗ್ರೀನರಿ ನೋಡ್ರಿ. ಕಾಣಿಸ್ತಾ ಇದೆಯಾ? ಎಷ್ಟು ಖುಷಿ ಆಗುತ್ತೆ ನೋಡಿ. ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ನೋಡೋಕ್ಕೆ ಕಷ್ಟ ಆಗುತ್ತೆ ಸರ್. ಇದು ಕನಕಪುರ ಮೇನ್ ರೋಡ್ಗೆ ಹತ್ರ ಅಲ್ವಾ? ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಇದೆ ಸರ್. 5 ಮಿನಿಟ್ಸ್ ಅಷ್ಟೇ. ಈ ಕಡೆ ಹೋದ್ರೆ ನೈಸ್ ರೋಡು. ಅದು ಒಂದು 10 ಮಿನಿಟ್ಸ್ ಅಲ್ಲಿ ಹೋಗ್ಬೋದು ನೈಸ್ ರೋಡ್ಗೆ. ಆ ನೈಸ್ ರೋಡ್ಗೆ ಹೋಗ್ಬಿಟ್ರೆ ಕೆಂಗೇರಿಗೆ ಹೋಗ್ಬಿಡ್ಬೋದು, ಇಲ್ಲ ಸಿಟಿ ಹೋಗ್ಬೋದು, ಮೈಸೂರು ರೋಡ್ಗೆ ಹೋಗ್ಬೋದು, ತುಮಕೂರು ರೋಡ್ಗೆ ಹೋಗ್ಬೋದು. ಈಸಿ ನೋಡಿ. ಬಟ್ಟೆ ಒಣಗಾಕಕ್ಕೆ ಆಪ್ಷನ್ ಮಾಡಿದ್ದಾರೆ ಸರ್. ಬಟ್ಟೆ ಒಗೆಯೋದು ಎಲ್ಲಿ ಮಾಡಿದ್ದೀರಿ? ಇಲ್ಲಿ ಈ ಕಡೆ ಮಾಡಿದೀವಿ ಸರ್. ಅದನ್ನ ಆಮೇಲೆ ಇದು ಡ್ರ್ಯಾನ್ ಪ್ರೂಫ್ ಮಾಡಿಸಿರೋದು ಸರ್. ಫುಲ್ ಇದು ಡ್ರ್ಯಾನ್ ಪ್ರೂಫ್ ಫ್ಲೋರಿಂಗ್. ಅಂದ್ರೆ ಇದು ನಿಮ್ಗೇನಂದ್ರೆ ವಾಟರ್ ಪ್ರೂಫಿಂಗ್ ತರ. ಹೌದು ಸರ್. ಅಲ್ವಾ? ಚೆನ್ನಾಗಿ ಮಾಡಿದಿರಿ. ನೋಡಿದ್ರಲ್ವಾ?
ಇಲ್ಲಿ ಬಂದರೆ 1000 ಲೀಟರ್ ಟ್ಯಾಂಕ್ ಇಟ್ಟಿದ್ದೀವಿ. 1000 ಲೀಟ್ರು. ಹೌದು ಸರ್. ಓಕೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದೀವಿ ಸರ್. ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದಿರಿ. ಹೌದು. ಇವಾಗ ಕೈಯಲ್ಲಿ ವಾಶ್ ಮಾಡಾಗಿದ್ರೆ ಅದೊಂದು ಪ್ರೊವಿಷನ್ ಅದು ಅವ್ರು ಕೇಳಿದ ಮೇಲೆ ಮಾಡ್ಕೊಡ್ತೀರಾ ತಾನೆ? ಖಂಡಿತ ಸರ್. ಓಕೆ ಸರ್, ಓಕೆ. ತುಂಬಾ ಚೆನ್ನಾಗಿ. ಆಮೇಲೆ ಇನ್ನೊಂದು ಸರ್, ನಮ್ದು ಈ 1 ಇಂಚ್ ಪೈಪು ಬೋರೇ ಸಪ್ರೇಟು, ಕಾವೇರಿ ನೀರೇ ಸಪ್ರೇಟ್ ತರ ಮಾಡಿದೀವಿ. ಹೌದಾ? ಓಕೆ ಓಕೆ, ಎಲ್ಲ ಸಪ್ರೇಟ್. ಸೋಲಾರ್ಗೆ ಹೇಗೆ ಸರ್? ಇಲ್ಲಿ ಬಿಟ್ಟಿದೀವಿ ಸರ್. ಇಲ್ಲಿ ಬಿಟ್ಟಿದ್ದೀರಿ? ಹೌದು, ಅದು 1 ಇಂಚ್ ಹಾಕಿದೀವಿ. 1 ಇಂಚು ಅಂದ್ರೆ ಸೋಲಾರ್ ಇವಾಗ ಅವ್ರು ಮಾಡಿಸ್ಕೋಬೇಕಾ ನೀವು ಅವ್ರು ಮಾಡ್ಕೊಡ್ತಾರೆ? ಅವ್ರು ಮಾಡಿಸ್ಕೋಬೇಕು. ಹೌದು ಸರ್. ಓಕೆ ಸರ್, ಈಗ ಏನಂತಂದ್ರೆ ಈ CC ಕ್ಯಾಮ್ರಾ ಪ್ರಾವಿಷನ್ ಮಾಡಿದೀರಾ? ಖಂಡಿತ ಮಾಡಿದೀವಿ ಸರ್. ಕೆಳಗಡೆನೂ ಇದೆ, 4 ಕಡೆನೂ ಇಟ್ಟಿದೀವಿ. ಮತ್ತೆ ನಿಮ್ಗೆ ಎಲ್ಲಾ ರೂಮ್ಗೂ ಕೇಬಲ್ದೆಲ್ಲ ಪಾಯಿಂಟ್ ಮಾಡ್ಕೊಟ್ಟಿದೀವಿ. ಇವಾಗ ಇಂಟರ್ನೆಟ್ ಇಲ್ಲಿ ಹಾಕ್ಸ್ಕೊಂಡ್ರು ಕೂಡ ಈ ಪೈಪ್ ಮೂಲಕನೇ ಅವ್ರು ಅಲ್ಲಿ ಹಾಕೋಬಹುದು. ಓಕೆ, ಸೂಪರ್ ಸರ್. ತುಂಬಾ ಅದ್ಭುತವಾಗಿ ಮನೆ ಕಟ್ಟಿದಿರಿ, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಈಗ ಏನಂತಂದ್ರೆ ನಮ್ಮ ಆಡಿಯನ್ಸ್ಗೆ ಅಂದ್ರೆ ಈ ಮನೆ ತಗೊಳ್ಬೇಕು ಅಂತ ಅನ್ಕೊಂಡಿರೋರಿಗೆ ಅಥವಾ ಈ ವಿಡಿಯೋ ನೋಡ್ತಿರೋರಿಗೆ ನೀವು ಏನು ಅಂದ್ರೆ ಕೋಟ್ ಮಾಡಿದಿರಿ ಅನ್ನೋದು ಹೇಳ್ಬೇಕಾಗತ್ತೆ. 155 ಸರ್ ನಮ್ದು ಕೋಟಿಂಗ್. ಅಂದ್ರೆ 1,55,00,000 ಮಾಡ್ತಿದ್ದೀರಿ. ನೆಗೋಷಿಯಬಲ್ ಇರುತ್ತಾ? ನೆಗೋಷಿಯಬಲ್ ಇಲ್ವಾ? ಸ್ವಲ್ಪ ಇದೆ ಸರ್, ಏನಿಲ್ಲ. ಮಾಡ್ಕೊಡ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ. ಅಂದ್ರೆ ಇದು ಎಲ್ಲಿ ಬರುತ್ತೆ ಸರ್? ಯಾವ ಏರಿಯಾ ಬರುತ್ತೆ? ಇದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್. ಇದು ಸರ್ ನಿಯರ್ ಯಾವ್ದಾರು? ಚಿಕ್ಕೇಗೌಡನಪಾಳ್ಯ. ಇಲ್ಲಿ ಹೋದ್ರೆ RV ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಲ್ಲೇ ಇದೆಯಾ? ಹೌದು ಸರ್. ಓಕೆ ಓಕೆ ಓಕೆ. ವಾಕಬಲ್ ಡಿಸ್ಟೆನ್ಸ್. ಹೌದು ಸರ್. ಓಕೆ. ಈಸ್ಟ್ ಫೇಸಿಂಗು 2030 ಡೋರು ಈಸ್ಟ್ ಫೇಸಿಂಗ್ ಇದೆ, ಸೈಟು ಈಸ್ಟ್ ಫೇಸಿಂಗ್ ಇದೆ, 30 ಫೀಟ್ ರೋಡ್ ಫ್ರಂಟಲ್ಲಿ ಬರುತ್ತೆ ಅಲ್ವಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಹೋಮ್ ಟೂರ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕ್ಲಾಪ್ ಇನ್ ಕನ್ನಡದ ವ್ಯಾಪಾರ ವ್ಯವಹಾರ ಕಾರ್ಯಕ್ರಮದ ಕಡೆಯಿಂದ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ 2030ಯಲ್ಲಿ ಎಷ್ಟು ಅದ್ಭುತವಾಗಿ ಬಿಲ್ಟ್ ಆಗಿರೋ ಅಂಥ ಒಂದು 3 ಪ್ಲೆಕ್ಸ್ ಹೌಸು. ಆಮೇಲೆ ನಿಮಗೆ ಪ್ರೈಸು ಬಂದು 1,55,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ದಾರೆ. ನಿಮಗೆ ಏನಾದ್ರು ಮನೆ ತಗೊಳ್ಳೋ ಐಡಿಯಾ ಇದ್ದರೆ ಈ ವಿಡಿಯೋ ನೋಡೋದ್ರ ಜೊತೆಗೆ ಈ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಒಂದ್ಸರಿ ವಿಸಿಟ್ ಮಾಡಿ. ಒಂದ್ಸರಿ ನೀವು ಫಿಸಿಕಲಿ ನೋಡಿದಾಗ ನಿಮ್ಗೆ ಇನ್ನೂ ಒಂಚೂರು ಐಡಿಯಾ ಬರುತ್ತೆ. ಇಲ್ಲಿ ಸೈಟ್ನ ಪ್ರೈಸ್ ಎಷ್ಟಿದೆ ಮತ್ತು ಈ ಬಿಲ್ಡಿಂಗ್ ಏರಿಯಾ ಎಷ್ಟು ಕೋಟ್ ಮಾಡಿದ್ದಾರೆ, ಮತ್ತು ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇವ್ರ ಜೊತೆ ಮಾತುಕತೆ ಮಾತಾಡಿ ಈ ಮನೆನ ನೀವು ನಿಮ್ದಾಗಿಸ್ಕೋಬೋದು. ಆಮೇಲೆ ನಮ್ಮ ಈ ಚಾನಲಲ್ಲಿ ಅಂದರೆ ಕ್ಲಾಪ್ ಇನ್ ಕನ್ನಡದ ವ್ಯಾಪಾರ ವ್ಯವಹಾರ ಕಾರ್ಯಕ್ರಮದಲ್ಲಿ ಇನ್ನೂ ಒಳ್ಳೆ ಮನೆಗಳದ್ದಾಗ್ಬೋದು ಅಥವಾ ಸೈಟ್ಗಳದ್ದಾಗ್ಬೋದು ಅಥವಾ ಬೇರೆ B2B B2C ಒಂದಷ್ಟು ವೀಡಿಯೋಸ್ಗಳು ನಿಮ್ಗೆ ಬರ್ತಾನೆ ಇರ್ತವೆ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿದ್ರೆ ಇನ್ನೊಂದು 10 ಜನಕ್ಕೆ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.